ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ VPR ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೀಗ ಪೇಪರ್ 2 ಮ್ಯಾಥಮೆಟಿಕ್ಸ್ ಏನಿದೆ ಸೊಲ್ಯೂಷನ್ಸ್ನ ನೋಡ್ತಾ ಹೋಗೋಣ. ಪೇಪರ್ ಈ ಸರಿ ಅಂತೂ ತುಂಬ ಈಸಿಯಾಗಿತ್ತು. ಈಸಿಯಾಗಿ ಎಲ್ಲರೂ ಒಳ್ಳೆ ಸ್ಕೋರ್ನ ಮಾಡಿರ್ಬೋದು ಅಂತ ಅಂದ್ಕೊತೀನಿ. ನೋಡೋಣ ಸೊಲ್ಯೂಷನ್ಸ್ ಯಾವ ರೀತಿ ಬರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಬಂದು 35% ಆಫ್ ಎ ನಂಬರ್ ಈಸ್ 28. 35% of a number is 28, then the number, you should find out the number. We'll say how to solve this one. Write down the given number. ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅವರು 35% ಅಂತ ಕೊಟ್ಟಿದ್ದಾರಲ್ವಾ. 35% ಆಫ್ ಎ ನಂಬರ್ ಇಟ್ ವಿಲ್ ಬಿ ಎಕ್ಸ್ ಅಂತ ತಗೊಂಡು ದಟ್ ಈಸ್ 8 ಅಂತ ಕೊಟ್ಟಿದ್ದಾರೆ. 35% ಅಂದರೆ 35/100 ಆಗುತ್ತೆ. ಆಫ್ ಅಂತ ಹೇಳಿದ್ರೆ ಇಂಟು ನಂಬರ್ ವಿಲ್ ಬಿ ಎಕ್ಸ್ ಆರ್ ವೈ ಆರ್ ಎ ಅಂತ ತಗೊಳ್ಳೋಣ. ಇಲ್ಲಿ ಇಂಟು ಇರೋದ್ರಿಂದ ಎಕ್ಸ್ ತೊಗೊಂಡ್ರೆ ಕನ್ಫ್ಯೂಸ್ ಆಗ್ತೀರಾ. ಎ ಅಂತ ತಗೊಳ್ತೀನಿ. ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ 8. 35% ಆಫ್ ಎ ನಂಬರ್ ಈಸ್ 8 ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎ ಈಸ್ ಈಕ್ವಲ್ಸ್ ಟು 8 × 100 ಡಿವೈಡ್ ಬೈ 35 ಆಗುತ್ತೆ. ಇಲ್ಲಿ ಮತ್ತೆ 5ಇಂದ ನೀವು ಡಿವೈಡ್ ಮಾಡೋದಾದರೆ 5 7s 5 2s 5 0s. 20 × 8 ಅಂತ ಅಂದರೆ 2 8s 16 ಅಂದರೆ 160 ಬರುತ್ತೆ. ಡಿವೈಡ್ ಬೈ 7. ಇದು 28 ಇರೋದು ಕ್ವಶನಲ್ಲಿ. 35% ಆಫ್ ಎ ನಂಬರ್ ಈಸ್ 28. ಮೇಕ್ ಇಟ್ 28. ದೆನ್ ಕ್ರಾಸ್ ಮಲ್ಟಿಪ್ಲೈ ಇಟ್. 28 × 100 ಡಿವೈಡ್ ಬೈ 35 ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡೋದಾದರೆ 5 2s 10 5 0s 0 5 7s 35. ಈಗೇನು 7 1s 7 4s 28. 4 × 20 ಅಂದರೆ 80 ಬರುತ್ತೆ. ದಿಸ್ ಈಸ್ ಯುವರ್ ನಂಬರ್. ಆನ್ಸರ್ ಈಸ್ 80. ಇಟ್ ಈಸ್ ಇನ್ ದ ಆಪ್ಷನ್ ಸಿ. ಆಪ್ಷನ್ 4ಅಲ್ಲಿದೆ. ದಿಸ್ ಈಸ್ ಯುವರ್ ರೈಟ್ ಆನ್ಸರ್ 80. ನೆಕ್ಸ್ಟ್ ಒನ್, ದ ಟ್ರೂ ಸ್ಟೇಟ್ಮೆಂಟ್ ಅಮಾಂಗ್ ದೀಸ್ ಗಿವನ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸಲ್ಲಿ ಕರೆಕ್ಟಾಗಿರುವಂಥ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಬೇಕು. ಇದು ಕೂಡ ತುಂಬ ಈಸಿ ಆಗಿರುವಂಥದ್ದು. ಆ್ಯಕ್ಚುಲಿ ಇದು ಪೇಪರ್ 1 ರೀತಿ ಇದೆ, ಪೇಪರ್ 2. ಲಾಸ್ಟ್ ಇಯರ್ ನೀವು ಪೇಪರ್ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಈಸಿ ಆ್ಯಕ್ಚುಲಿ. ನೋಡೋಣ ಇಲ್ಲಿ ಯಾವುದು ಕರೆಕ್ಟಾಗಿರೋ ಸ್ಟೇಟ್ಮೆಂಟ್ ಅಂತ. ರೂಟ್ ಎಕ್ಸ್ ಪ್ಲಸ್ 3 ಈಸ್ ಎ ಪಾಲಿನಾಮಿಯಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೂಟ್ ಇರೋದ್ರಿಂದ ಎಕ್ಸ್ದು ಪವರ್ ಬರ್ಕೊಂಡಾಗ ನೀವು 1/2 ಬರುತ್ತೆ. ಫ್ರ್ಯಾಕ್ಷನ್ ಇದೆ, ದಟ್ ಇಸ್ ನಾಟ್ ಎ ಪಾಲಿನಾಮಿಯಲ್. ಇದು ಕರೆಕ್ಟ್ ಅಲ್ಲ. ದಿಸ್ ಇಸ್ ಎ ರಾಂಗ್ ಸ್ಟೇಟ್ಮೆಂಟ್. 2 is a constant polynomial. Yes, 2 is a constant polynomial. This is the right one. Third and fourth one ನೋಡೋದಾದರೆ ಕ್ಯೂಬಿಕ್ ಪಾಲಿನಾಮಿಯಲ್ ಆಲ್ವೇಸ್ ಹ್ಯಾವ್ 2 zeros ಅಂತ ಕೇಳಿದ್ದಾರೆ. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ 3 zeros ಇರುತ್ತೆ. ಹಾಗಾಗಿ ಇಲ್ಲಿ 2 zeros ಅಂತ ಕೊಟ್ಟಿದ್ದಾರೆ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಫೋರ್ತ್ ಆಪ್ಷನ್ ಇಸ್ ದ ಡಿಗ್ರಿ ಆಫ್ ದಿ ಝೀರೋ ಪಾಲಿನಾಮಿಯಲ್ ಈಸ್ 1 ಅಂತ ಕೊಟ್ಟಿದ್ದಾರೆ. ದ ಡಿಗ್ರಿ ಆಫ್ ದಿ ಝೀರೋ ಪಾಲಿನಾಮಿಯಲ್ ಈಸ್ ಅನ್ಡಿಫೈನ್ಡ್. ಆ್ಯಕ್ಚುಲಿ ಇನ್ಫಿನಿಟಿ ಬರುತ್ತೆ, 1 ಬರಲ್ಲ. ಹಾಗಾಗಿ ಇದು ಕೂಡ ರಾಂಗ್ ಆಗಿದೆ. ಹಾಗಾದರೆ ದ ಟ್ರೂ ಸ್ಟೇಟ್ಮೆಂಟ್ ಅಮಾಂಗ್ ದೀಸ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಒನ್. 2 ಈಸ್ ಎ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಆಪ್ಷನ್ 2 is the right answer for this. Next one. In the figure, AB and CD intersect at a point O, and OE is the angular bisector of DOB and AOD, that is equals to 80 degree. OE is the angle bisector of angle DOB, and angle AOD they are given, it is 80 degree. Then the measure of DOE ಅಂತ ಕೊಟ್ಟಿದ್ದಾರೆ. ಇದು ತುಂಬ ವೆರಿ ಈಸಿ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಇದ್ರ ಪ್ರಕಾರ ನಾನು ಆಲ್ರೆಡಿ ಈಗ ಏನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಸ್ಟ್ ಸೆಕೆಂಡ್ ಕ್ವಶನ್ ಬಿಟ್ಟು. ಸೆಕೆಂಡ್ ಕ್ವಶನ್ ಜನರಲ್ ಆಗಿ ಕೇಳಿದರೆ ಪಾಲಿನಾಮಿಯಲ್ಸಲ್ಲಿ. ಉಳಿದಿರೋ ಕ್ವಶನ್ಸ್ ಏನಿದೆ ಎಲ್ಲನೂ ಕೂಡ ನಾನು ವೀಡಿಯೋಸಲ್ಲಿ ಆಲ್ಮೋಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಹೋದರೆ ನೀವು ಈ ಒಂದು AB ಒಂದು ಲೈನನ್ನು ಸ್ಟ್ರೈಟ್ ಲೈನ್ ಅಂತ ತಗೊಂಡ್ರೆ ಇದು ಟೋಟಲ್ ಆ್ಯಂಗಲ್ ನೀವೇನಂತ ತಗೋತೀರಾ, ಸ್ಟ್ರೈಟ್ ಆ್ಯಂಗಲ್ ವಿಲ್ ಬಿ ದ ಸಮ್ ಆಫ್ ದೀಸ್ ಟು ವಿಲ್ ಬಿ ಏನಾಗುತ್ತೆ 180 ಡಿಗ್ರಿ ಆಗುತ್ತೆ ಅಲ್ವಾ. ಇಲ್ಲಿ ಈ ಆ್ಯಂಗಲ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಆ್ಯಂಗಲ್ AOD, ನಾನು ಇಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ಆ್ಯಂಗಲ್ AOD ಪ್ಲಸ್ ಆ್ಯಂಗಲ್ DOB ಎರಡನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, 180 ಡಿಗ್ರಿ ಬರುತ್ತೆ. ಬಿಕಾಸ್ ಇಟ್ ಇಸ್ ಎ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಆ್ಯಂಗಲ್ ವಿಲ್ ಬಿ 180 ಆಗುತ್ತೆ. AOD ಕೊಟ್ಟಿದ್ದಾರೆ, ದಟ್ ಈಸ್ 80 ಪ್ಲಸ್ DOB ವಿ ಡೋಂಟ್ ನೋ. ಫಸ್ಟ್ ಯು ಫೈಂಡ್ ಔಟ್ DOB. ದಿಸ್ ಆ್ಯಂಗಲ್ ನಿಮ್ಗೆ ಗೊತ್ತಾದರೆ ಇದು ಆ್ಯಂಗಲ್ ಬೈಸೆಕ್ಟರ್ ಆಗಿರೋದ್ರಿಂದ OE, ದೆನ್ ಡಿವೈಡ್ ಬೈ 2 ಮಾಡಿದ್ರೆ ಇಲ್ಲಿ ಗೆಟ್ ದಿಸ್ DOE ಆ್ಯಂಗಲ್. ಈ ಆ್ಯಂಗಲ್ ನಿಮಗೆ ಎಷ್ಟು ಅಂತ ಬರುತ್ತೆ. ಈಗ ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ದೆನ್ ಆ್ಯಂಗಲ್ D ಈಸ್ ಈಕ್ವಲ್ಸ್ ಟು ಈ 8ನ ಈ ಕಡೆ ಬಂದರೆ 180 - 8 ದಟ್ ಈಸ್ 100 ಡಿಗ್ರಿ ಬರುತ್ತೆ. ಯಾವುದು ಆ್ಯಂಗಲ್ DOB. ಆ್ಯಂಗಲ್ DOB ಈಸ್ 100 ಡಿಗ್ರಿ. ಈ ಟೋಟಲ್ ಆ್ಯಂಗಲ್ ನಮಗೆ ಸಿಕ್ತು ಅಲ್ವಾ. ಎಷ್ಟು ಬಂತಿದ್ದು 100 ಡಿಗ್ರಿ ಬಂದಿದೆ. ಈಗ OE ಈಸ್ ದ ಆ್ಯಂಗಲ್ ಬೈಸೆಕ್ಟರ್.
ಸೊ ಒ ಇ ಇಸ್ ದ ಆ್ಯಂಗಲ್ ಬೈಸೆಕ್ಟರ್ ಅಂದರೆ ಇದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ ಆ ಆ್ಯಂಗಲ್ನ ಡಿ ಒ ಬಿನ. ಸೊ ದಟ್ ನಾವೇನಂತ ಬರಿಬೋದು, ಆ್ಯಂಗಲ್ ಡಿ ಒ ಇ ಈಸ್ ಈಕ್ವಲ್ಸ್ ಟು ಅಂದರೆ ಡಿ ಒ ಬಿನ ಆ್ಯಂಗಲ್ ಡಿ ಒ ಬಿನ ಏನು ಮಾಡುತ್ತೆ, ಡಿವೈಡ್ ಬೈ ಟೂ ಈಕ್ವಲ್ ಆ್ಯಂಗಲ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸಪೋಸ್ ಇದು 100 ಇದ್ದರೆ ಇದು 50 ಇದು 50 ಇರುತ್ತೆ, ಇದು 80 ಇದ್ದರೆ ಇದು 40 ಇದು 40 ಇರುತ್ತೆ. ಇಲ್ಲಿ ಡಿ ಒ ಬಿ 100 ಬಂದಿರೋದ್ರಿಂದ 100/2 ಮಾಡಿದ್ರೆ ಎಷ್ಟು ಬರುತ್ತೆ, ಸೊ 100/2 ಈಸ್ 50 ಡಿಗ್ರಿ ಬರುತ್ತೆ. ದಟ್ ಈಸ್ ದ ಆ್ಯಂಗಲ್ ಆಫ್ ಡಿ ಒ ಇ. ಈ ಆ್ಯಂಗಲ್ ಅವ್ರು ಕೇಳಿರೋವಂಥದ್ದು ಕ್ವಶನಲ್ಲಿ ಈ ಆ್ಯಂಗಲ್ನ ಕೇಳಿದರೆ ದಟ್ ಈಸ್ ವ್ಯಾಲ್ಯೂ ಇಸ್ 50 ಡಿಗ್ರಿ ಬರ್ತಾ ಇದೆ. ಸೊ 50 ಡಿಗ್ರಿ ಇಸ್ ಇನ್ ದ ಆಪ್ಷನ್ 3. It is very easy. You should understand the diagram and concept. So next one, the three angles of a quadrilateral are 98 degree, 62 degree and 84 degree. The fourth angle is, so ಇಲ್ಲಿ ಫೋರ್ತ್ ಆ್ಯಂಗಲ್ ಎಷ್ಟು ಮೆಜರ್ಮೆಂಟ್ ಇರುತ್ತೆ ಅಂತ ಕೇಳಿಲ್ಲ, ಅದು ಯಾವ ರೀತಿಯಾದಂಥ ಆ್ಯಂಗಲ್ ಅದು ಯಾವ ಟೈಪ್ ಆಫ್ ಆ್ಯಂಗಲ್ ಆಗಿರುತ್ತೆ ಅಂತ ಕೇಳಿದರೆ, ಸೊ ದಟ್ ನೀವು ಇಲ್ಲಿ ಏನು ಮಾಡಬೇಕು, ನಮ್ಗೆ ಇದು ಕೂಡ ತುಂಬ ಸಿಂಪಲ್ ಆಗಿರುವಂಥ ಕ್ವಶನು. ದ ಸಮ್ ಆಫ್ ದಿ ಆ್ಯಂಗಲ್ಸ್, ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್ ಎಷ್ಟಿರುತ್ತೆ, 360 ಇರುತ್ತೆ. ಕ್ವಾಡ್ರಿಲ್ಯಾಟ್ರಲ್ ಎಷ್ಟು ಆ್ಯಂಗಲ್ಸ್ ಇರುತ್ತೆ, 4 ಆ್ಯಂಗಲ್ಸ್ ಇರುತ್ತೆ. ಸೊ ಇಲ್ಲಿ 3 ಆ್ಯಂಗಲ್ಸ್ ಮಾತ್ರ ಕೊಟ್ಟಿದ್ದಾರೆ. ಇನ್ನೊಂದು ಆ್ಯಂಗಲ್ನ ಫಸ್ಟ್ ಫೈಂಡ್ ಔಟ್ ಮಾಡಿ. ದ ಸಮ್ ಆಫ್ ದಿ ಆ್ಯಂಗಲ್ಸ್ ಇನ್ ದ ಕ್ವಾಡ್ರಿಲ್ಯಾಟ್ರಲ್ ಈಸ್ 360 ಡಿಗ್ರಿ. ಒಂದು 98 ಅಂತ ಕೊಟ್ಟಿದ್ದಾರೆ, ಇನ್ನೊಂದು 62 ಅಂತ ಕೊಟ್ಟಿದ್ದಾರೆ, ಇನ್ನೊಂದು 84 ಅಂತ ಕೊಟ್ಟಿದ್ದಾರೆ. ಬಟ್ ಫೋರ್ತ್ ಆ್ಯಂಗಲ್ ದೇ ಆರ್ ನಾಟ್ ಗಿವನ್. ಟೇಕ್ ಇಟ್ ಆಸ್ ಎಕ್ಸ್. ದ ಟೋಟಲ್ ಸಮ್ ಆಫ್ ಆಲ್ ದಿ 4 ಆ್ಯಂಗಲ್ಸ್ ಈಸ್ 360 ಡಿಗ್ರಿ ಅಲ್ವಾ. ಸೊ ಇವಾಗ ಏನು ಮಾಡಿ, ಇವು ಮೂರನ್ನು ಆ್ಯಡ್ ಮಾಡಿ ಇಲ್ಲಿ ಗೆಟ್ ಫೋರ್ತ್ ಆ್ಯಂಗಲ್ ವ್ಯಾಲ್ಯೂ. ಆ್ಯಡ್ 98, 62 and 84, you'll get 244 degree. That is equals to 360. Take this 244 to right hand side, you will get the fourth angle. 360 minus 244 ಮಾಡಿದ್ರೆ you'll get 116 degree. So this is the value of fourth angle. So 116 ಇದ್ರೆ ಇದನ್ನು ಯಾವ ಟೈಪ್ ಆಫ್ ಆ್ಯಂಗಲ್ ಅಂತ ಹೇಳ್ತೀವಿ ನಾವು, ಆಬ್ವಿಯಸ್ಲಿ ಇಟ್ ಈಸ್ ಮೋರ್ ದ್ಯಾನ್ 90 ಇರೋದ್ರಿಂದ ಇದು ಆಬ್ಟ್ಯೂಸ್ ಆ್ಯಂಗಲ್ ಆಗಿರುತ್ತೆ. ಸೊ ಆ್ಯಂಗಲ್ ಮೆಜರ್ಮೆಂಟ್ನ ಕೇಳಿ ಆಪ್ಷನ್ಸ್ ತಗೊಟ್ಟಿದ್ರೆ ಇದು ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ಯಾವ ಟೈಪ್ ಆಫ್ ಆ್ಯಂಗಲ್ ಅಂತ ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಆಬ್ಟ್ಯೂಸ್ ಆ್ಯಂಗಲ್ ಆಗಿರುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಗಿವನ್ -4 whole power m plus 3 into -4 whole power m plus 1 that is equals to -4 power is 6. then the value of m ಅಂತ ಕೇಳಿದರೆ, ಸೊ ಇದು ಕೂಡ ಲಾಸ್ ಆಫ್ ಎಕ್ಸ್ಪೋನೆಂಟ್ಸಿಂದ ಕೇಳಿರೋಂಥ ಕ್ವಶನ್ ಆಗಿರುತ್ತೆ. ಇದು ವೆರಿ ಈಸಿ. ಆ್ಯಕ್ಚುಲಿ ಇಲ್ಲಿ ನೀವೇನು ಮಾಡ್ತೀರಾ, ಬೇಸಿಸ್ ಆರ್ ಸೇಮ್ ಅಂತ ತೊಗೊತೀರಾ. ಸೊ ಇದನ್ನ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋಂಥ. ಸೊ ಕೊಟ್ಟಿರೋಂಥ ಪ್ರಾಬ್ಲಮ್ ಏನಿದೆ ಬರ್ಕೊಳ್ಳಿ. -4 whole to the power m plus 3 and -4 whole to the power m plus 1 that is equals to -4 whole to the power of 6 ಅಂತ ಇದೆ. ಇಲ್ಲಿ ಇಂಟು ಇದೆ. ಸೊ ಬೇಸಿಸ್ ಆರ್ ಸೇಮ್, ದೆನ್ ಆ್ಯಡ್ ದಿ ಪವರ್ಸ್. ಸೊ ಪವರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಗೆಟ್ -4 whole to the power of m plus 3 plus m plus 1 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು -4 whole power 6 ಹಾಗೆ ಇರುತ್ತೆ ರೈಟ್ ಹ್ಯಾಂಡ್ ಸೈಡು. ಸೊ ಮತ್ತೆ ಇಲ್ಲಿ ನೋಡಿದಾಗ ಎರಡು ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ರೈಟ್ ಹ್ಯಾಂಡ್ ಸೈಡ್ ಎರಡೂ ಕಡೆನೂ ಬೇಸಿಸ್ ಆರ್ ಸೇಮ್, ದೆನ್ ಈಕ್ವೇಟ್ ದ ಪವರ್ಸ್ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡಿ ಇಲ್ಲಿ. ಸೊ ಪವರ್ಸ್ನ ಈಕ್ವೇಟ್ ಮಾಡಿದ್ರೆ m plus 3 plus m plus 1 ದಟ್ ಈಸ್ ಈಕ್ವಲ್ಸ್ ಟು -6 ಆಗುತ್ತೆ. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿ, ಇದು 6 +6 ಇದು -6 ಅಲ್ಲ, ಇಟ್ ಈಸ್ +6. ಸೊ ಇದನ್ನು ಏನು ಮಾಡಿ, m plus m 2m ಆಗುತ್ತೆ. 3 plus 1 4 ದಟ್ ಈಸ್ ಈಕ್ವಲ್ಸ್ ಟು 6 ಅಂತ ಇದೆ. ಸೊ ಇಲ್ಲಿ ಎಮ್ನ ಹಾಗೆ ಬರ್ಕೊಳ್ಳೋಣ 2m. ಸೊ 6 ಹಾಗೆ ಇಟ್ಕೊಳ್ಳೋಣ. ಇಲ್ಲಿ 4ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ 6 - 4 ಆಗುತ್ತೆ. ಸೊ 2m ಈಸ್ ಈಕ್ವಲ್ಸ್ ಟು 6 - 4 ಈಸ್ 2. 6 - 4 ಈಸ್ 2. ಸೊ ಕ್ರಾಸ್ ಮಲ್ಟಿಪ್ಲೈ 2/2 ವಿಲ್ ಗೆಟ್ 1. ದಿಸ್ ಇಸ್ ದ ವ್ಯಾಲ್ಯೂ ಆಫ್ m. m ವ್ಯಾಲ್ಯೂ ಎಷ್ಟು ಬರ್ತದೆ ನಮಗೆ, 1 ಬರ್ತದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್. The area of the circle is 49 pi square units. Then the area of its quadrant ಅಂತ ಕೇಳಿದ್ದಾರೆ. ಸೊ ಕ್ವಾಡ್ರಂಟ್ ಅಂದರೆ ಒಂದು ಸರ್ಕಲ್ನ 4 ಭಾಗ ಆಗಿ ಡಿವೈಡ್ ಮಾಡುವಂಥದ್ದು. ಸೊ ಇಲ್ಲಿ ಏರಿಯಾ ಆಫ್ ದಿ ಸರ್ಕಲ್ನ ಯೂಸ್ ಮಾಡಿಕೊಂಡು ಕ್ವಾಡ್ರಂಟ್ ಅಂದಾಗ ಏನಾಗುತ್ತೆ, 1/4 ಆಫ್ ದಿ ಏರಿಯಾ ಆಫ್ ದಿ ಸರ್ಕಲ್ ಅಲ್ವಾ. ಹಾಗಾಗಿ ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು, ಏರಿಯಾ ಆಫ್ ದಿ ಸರ್ಕಲ್ನ ಯೂಸ್ ಮಾಡಿ. ಏರಿಯಾ ಆಫ್ ಸರ್ಕಲ್ ಈಸ್ ಫಾರ್ಮುಲಾ ಈಸ್ pi r ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಏರಿಯಾ ಆಫ್ ದಿ ಸರ್ಕಲ್ ಕೊಟ್ಟಿದ್ದಾರೆ 49 pi ಅಂತ ಕೊಟ್ಟಿದ್ದಾರೆ. 49 pi ದಟ್ ಈಸ್ ಈಕ್ವಲ್ಸ್ ಟು pi ಇಂಟು r ಸ್ಕ್ವೇರ್. ಫಸ್ಟ್ ಯು ಫೈಂಡ್ ಔಟ್ ರೇಡಿಯಸ್ ವ್ಯಾಲ್ಯೂ. ಸೊ ಇಲ್ಲಿ pi ಗೆಟ್ ಕ್ಯಾನ್ಸಲ್ಡ್. ಸೊ r ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 49, ದೆನ್ r ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 7 ಆಗುತ್ತೆ. 7 ಸೆಂಟಿಮೀಟರ್ ಅಥವಾ ಯೂನಿಟ್ಸ್ ಅಂತ ತಗೊಳ್ಳೋಣ. ಇಲ್ಲಿ ಯೂನಿಟ್ಸ್ ಅಂತ ಕೊಟ್ಟಿರೋದ್ರಿಂದ ಯೂನಿಟ್ಸ್ ಅಂತಲೇ ತಗೊಳ್ಳೋಣ. ಸೊ ರೇಡಿಯಸ್ ನಮಗೆ ಬಂದಿದೆ. ಇವಾಗ ಏನು ಮಾಡ್ತೀರಾ,
ಏರಿಯಾ ಆಫ್ ದಿ ಕ್ವಾಡ್ರೆಂಟ್ ಅಂತಂದರೆ 1/4 ಆಫ್ ದಿ ಏರಿಯಾ ಆಫ್ ದಿ ಸರ್ಕಲ್. ಸೊ ಇದನ್ನು ನಾನು ಇಲ್ಲಿ ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ, ಇಲ್ಲಿ ಸ್ಪೇಸ್ ಇಲ್ಲದೆ ಇರೋ ಕಾರಣ. ಸೊ ಇಲ್ಲಿ ಆರ್ ವ್ಯಾಲ್ಯೂ ನಮ್ಗೆ ಎಷ್ಟು ಬಂದಿದೆ, 7 ಯೂನಿಟ್ಸ್ ಅಂತ ಬಂದಿದೆ. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. ಸೊ ಈ ಆರ್ ವ್ಯಾಲ್ಯೂನ ಇಟ್ಕೊಂಡು ನಮಗೆ ಏರಿಯಾ ಆಫ್ ದಿ ಕ್ವಾಡ್ರೆಂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಸೊ ಏರಿಯಾ ಆಫ್ ಕ್ವಾಡ್ರೆಂಟ್ is equals to 1/4 ಆಫ್ ದಿ ಏರಿಯಾ ಆಫ್ ಸರ್ಕಲ್. ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಲ್ವಾ. ಕ್ವಾಡ್ರೆಂಟ್ ಅಂದರೆ 1/4 ಅಂತ ನಾವೇನು ಹೇಳ್ತೀವಿ ಅದು. ಸೊ ಏರಿಯಾ ಆಫ್ ಕ್ವಾಡ್ರೆಂಟ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ರೈಟ್ ಇಟ್ ಆಸ್ ಇಟ್ ಈಸ್. ಏರಿಯಾ ಆಫ್ ಕ್ವಾಡ್ರೆಂಟ್ ದಟ್ ಈಸ್ ಈಕ್ವಲ್ಸ್ ಟು 1/4 ಇಂಟು ಏರಿಯಾ ಆಫ್ ಸರ್ಕಲ್ ಎಷ್ಟು ಬಂದಿದೆ, ಸೊ 49 ಪೈ ಅಂತ ಬಂದಿದೆ. ಸೊ ಇದನ್ನು ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡೋದಾದರೆ, ಸೊ ಇಲ್ಲಿ ರೇಡಿಯಸ್ ಮೆಜರ್ಮೆಂಟ್ ಆ್ಯಕ್ಚುಲಿ ನೆಸಸರಿನೇ ಇಲ್ಲ. ಸೊ ಸಾರಿ ಫಾರ್ ದಿಸ್. ಇಲ್ಲೇನಾಗ್ತಿದೆ, ಇವೆರಡನ್ನು ಡಿವೈಡ್ ಮಾಡಿದ್ರೆ 49/4 ಪೈ ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. 49/4 ಪೈ ಸ್ಕ್ವೇರ್ ಯೂನಿಟ್ಸ್ ಇಷ್ಟೇ. ಇದನ್ನು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಸಾರಿ ಫಾರ್ ದಿಸ್. ಸೊ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಆಯಿತು. ದಿಸ್ ಇಸ್ ದ ಏರಿಯಾ ಆಫ್ ದಿ ಕ್ವಾಡ್ರೆಂಟ್. ಸೊ 49/4 ಪೈ ಸ್ಕ್ವೇರ್ ಯೂನಿಟ್ಸ್ ಎಲ್ಲಿರುತ್ತೋ ಆಪ್ಷನಲ್ಲಿ, ಸೊ ಆ ಒಂದು ಕರೆಕ್ಟ್ ಟಿಕ್ ಮಾರ್ಕ್ನ ಹಾಕೋಣ. ಸೊ ನೋಡೋಣ ಕ್ವಶನ್ ಪೇಪರ್. ಸೊ ಇಲ್ಲಿ 49 ಪೈ ಸ್ಕ್ವೇರ್ ಯೂನಿಟ್ಸ್ ಅಂದರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನಾನು ಡೈರೆಕ್ಟಾಗೂ ಕೂಡ ಅಂದರೆ ಇಲ್ಲಿ ಟೋಟಲ್ 49 ಅಂದರೆ ಡಿವೈಡ್ ಬೈ 4 ಅಂದರೆ 49/4 ಅಂತ ಡೈರೆಕ್ಟಾಗೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಕ್ಯಾಲ್ಕುಲೇಟ್ ಮಾಡೋ ನೆಸಸರಿನೇ ಇರಲ್ಲ, ಬಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಆ ರೀತಿ ಸಿಗುತ್ತೆ ನಿಮ್ಗೆ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಒನ್, ದ ಆವರೇಜ್ ಆಫ್ ಗ್ರೂಪ್ ಆಫ್ ನಂಬರ್ಸ್ ಏನಿದೆ 1, 4, 10, P16 ಅಂತ ಕೊಟ್ಟಿದ್ದಾರೆ. ಇದು ಗ್ರೂಪ್ ಆಫ್ ನಂಬರ್ಸ್ ಅಥವಾ ಅಬ್ಸರ್ವೇಷನ್ಸ್ ಅಂತ ಹೇಳ್ತೀವಿ. ಆವರೇಜ್ ಈಸ್ 9 ಅಂತ ಕೊಟ್ಟಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ P ಅಂತ ಕೇಳಿದ್ದಾರೆ. ಸೊ ಆವರೇಜ್ ಫಾರ್ಮುಲಾ ನಮ್ಗೆ ಗೊತ್ತಿದೆ, ದಟ್ ಈಸ್ ಮೀನ್ ಫಾರ್ಮುಲಾ. ಮೀನ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಆಲ್ ದ ನಂಬರ್ಸ್ ತಗೋತೀವಿ ಡಿವೈಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿರುತ್ತೋ ಅದು. ಸೊ ಸಮ್ ಆಫ್ ದಿ ನಂಬರ್ಸ್ನ ತಗೊಂಡಾಗ 1 + 4 + 10 + P + 16 ಅಂತ ತಗೊಳ್ಳೋಣ. ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಇಲ್ಲಿ, 1, 2, 3, 4, 5 ಇದೆ. ಡಿವೈಡ್ ಬೈ 5 ಈಸ್ ಈಕ್ವಲ್ಸ್ ಟು, ಇಲ್ಲಿ ಮೀನ್ ಅಂತ ನಾವೇನು ತಗೊಂಡಿದ್ದೀವಿ ಆ ಪ್ಲೇಸಲ್ಲಿ 9 ಬರ್ಕೊಳ್ಳೋಣ. ಸೊ 9 ಈಸ್ ಈಕ್ವಲ್ಸ್ ಟು, ಯಾಕಂದರೆ ಅವರೇ ಕೊಟ್ಟಿರೋದು ಅವರೇಜ್ ಆಫ್ ದಿಸ್ ನಂಬರ್ಸ್ ಈಸ್ 9 ಅಂತ ಕೊಟ್ಟಿದ್ದಾರೆ. ಸೊ 9 ಈಸ್ ಈಕ್ವಲ್ಸ್ ಟು, ಆ್ಯಡ್ ಮಾಡ್ಕೊಳ್ಳಿ, 5 + 10 15 ಪ್ಲಸ್ ಇದು P ಹಾಗೆ ಇರುತ್ತೆ, 15 + 16 ಅಂತ ಅಂದರೆ 31 ಬರುತ್ತೆ. ಸೊ 31 + P ಡಿವೈಡ್ ಬೈ 5 ಆಗುತ್ತೆ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ 9 × 5 = 45 ಈಸ್ ಈಕ್ವಲ್ಸ್ ಟು 31 + P. ಸೊ P ಈಸ್ ಈಕ್ವಲ್ಸ್ ಟು 31 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದರೆ ಮೈನಸ್ ಆಗುತ್ತೆ. 45 - 31 ವಿಲ್ ಗೆಟ್ 14. ದಿಸ್ ಇಸ್ ದ ವ್ಯಾಲ್ಯೂ ಆಫ್ P. ಸೊ ವಿ ಗಾಟ್ 14. ಇಟ್ ಈಸ್ ಇನ್ ದ ಆಪ್ಷನ್ 2. ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ -28/27. ಇಫ್ ಒನ್ ಆಫ್ ದಿ ನಂಬರ್ ಈಸ್ -4/9 ದೆನ್ ದ ಅದರ್ ನಂಬರ್ ಅಂತ ಕೇಳಿದರೆ. ಸೊ ಇದು ಕೂಡ ತುಂಬ ಸಿಂಪಲ್ ಆಗಿದೆ. ಒನ್ ನಂಬರ್ನ ಕೊಟ್ಟಿದ್ದಾರೆ, ಅನದರ್ ನಂಬರ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಯಾವುದೋ ಎರಡು ನಂಬರ್ಸ್ನ ಪ್ರಾಡಕ್ಟ್ನ ತಗೊಂಡಾಗ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ ದ ವ್ಯಾಲ್ಯೂ ಆ್ಯಸ್ -28/27 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ದೇ ಆರ್ ಗಿವನ್ ಒನ್ ಆಫ್ ದಿ ನಂಬರ್, ಯಾವ್ದಾದ್ರು ಒನ್ ನಂಬರ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಒನ್ ಆಫ್ ದಿ ನಂಬರ್ ಏನಾಗಿರುತ್ತೆ, -4/9 ಇರುತ್ತೆ. ಒನ್ ಆಫ್ ದಿ ನಂಬರ್ ಈಸ್, so another number we don't know, write it as it is, y that is equals to -28/27. so now ಏನು ಮಾಡಿ, cross multiply it and simplify, you'll get the answer. so -28/27 ಇಂಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 9 ನ್ಯೂಮರೇಟರ್ಗೆ ಹೋಗುತ್ತೆ, -4 ಡಿನಾಮಿನೇಟರ್ ಬರುತ್ತೆ. ಸೊ ಇಲ್ಲಿ ಮೈನಸ್ ಗೆಟ್ ಕ್ಯಾನ್ಸಲ್, ಮತ್ತೆ ಸಿಂಪ್ಲಿಫೈ ಆಗುವಂಥ ನಂಬರ್ಸ್ನ ಕ್ಯಾನ್ಸಲ್ ಆಗುವಂಥ ನಂಬರ್ಸ್ನ ಕ್ಯಾನ್ಸಲ್ ಮಾಡೋಣ. ಸೊ 4 1s 4 7s, ದೆನ್ 9 1s 9 3s, ಎಷ್ಟು ಬಂತು, 7 1s 7 ಆ್ಯಂಡ್ 3 1s 3 ಬರುತ್ತೆ. ಸೊ ಹಾಗಾಗಿ ದ ನೆಕ್ಸ್ಟ್ ನಂಬರ್, ಅನದರ್ ನಂಬರ್ ಈಸ್ 7/3 is the right answer. It is in the option 7/3, it is in the option 1. This is your right answer. Next one, the volume of a cone when its base area is 49 pi centimeter square and height 12 centimeter. So you should find out the volume of the cone using the formula. They are given base area 49 pi centimeter square and height ಕೊಟ್ಟಿದ್ದಾರೆ. using these two values you should find out the area volume of the cone. so volume of the cone formula ನ ಯೂಸ್ ಮಾಡಿ, ಸೊ ಏನು ಕೊಟ್ಟಿದ್ದಾರೆ ಅವರು, ಬೇಸ್ ಏರಿಯಾನ ಕೊಟ್ಟಿದ್ದಾರೆ ಕೋನ್ದು. ಸೊ ದಟ್ ಈಸ್ ಬೇಸ್ ಏರಿಯಾ ವಿ ಆರ್ ಟೇಕನ್ B ಅಂತ ಹೇಳ್ತೀನಿ.
that is 49 pi centimeter square, and they are given height na ಕೊಟ್ಟಿದ್ದಾರೆ, that is 12 centimeter ಅಂತ ಕೊಟ್ಟಿದ್ದಾರೆ. You should find out the volume of the cone. Volume of the cone ನ find out ಮಾಡಬೇಕಾಗುತ್ತೆ. ಸೊ ಬೇಸ್ ಏರಿಯಾ and they are given height of this cone ನ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಆಫ್ ದಿ ಕೋನ್ ಮತ್ತು ಬೇಸ್ ಏರಿಯಾಗೂ ಇರುವಂಥ ರಿಲೇಷನ್ಶಿಪ್ ಬಂದು V is equals to 1/3 BH ಅಂತ ಬರ್ಕೊಳ್ಳೋಣ. ಸೊ B ಅಂದರೆ ಬೇಸ್ ಏರಿಯಾ and H is the height, ಡೈರೆಕ್ಟ್ ಫಾರ್ಮುಲಾ. ಸೊ V is equals to 1/3 into 49 pi into 12, height 12. ಸೊ 3 1s are 3 4s. ಸೊ 49 into 4 ಮಾಡಿದ್ರೆ ವಿಲ್ ಗೆಟ್ V is equals to 196 ಬರುತ್ತೆ. ಪೈ ದಟ್ ಈಸ್ CM3. ಪೈ ಹಾಗೆ ಇರುತ್ತೆ, ಪೈನ ಸಿಂಪ್ಲಿಫೈ ಮಾಡೋದು ನೆಸಸರಿ ಇರಲ್ಲ. ಸೊ ವಾಲ್ಯೂಮ್ ಆಫ್ ದಿ ಕೋನ್ ಎಷ್ಟು ಬರ್ತಾ ಇದೆ, 196 pi centimeter cube ಆಗ್ತಿದೆ. ಸೊ ಇಟ್ ಇಸ್ ಇನ್ ದ ಆಪ್ಷನ್ 196 ಪೈ. ಸೊ ಇಲ್ಲಿ 196 ಕೊಟ್ಟಿದ್ದಾರೆ, 196 ಪೈ ಅಂತಲೇ ಕೊಟ್ಟಿದ್ದಾರೆ. ಸೊ ನಮಗೆ ಬಂದಿರುವಂಥ ಆನ್ಸರು 196 ಪೈ. ದಿಸ್ ಈಸ್ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಒನ್. ಸೊ ಬಿ ಕೇರ್ಫುಲ್ when you are putting the tick mark. Next one. The three numbers are in the ratio 1:2:3 and the sum of their squares is equal to 896 ಅಂತ ಕೊಟ್ಟಿದ್ದಾರೆ. Then the numbers are, the ratio of the numbers ನ ಕೊಟ್ಟಿದ್ದಾರೆ using that concept, and the square, the sum of the squares of their numbers is 896 ಅಂತ ಕೊಟ್ಟಿದ್ದಾರೆ. ಆನ್ಸರ್ ಕೂಡ ಕೊಟ್ಟಿದ್ದಾರೆ. using these two conditions you should find out the three numbers ಯಾವ್ಯಾವುದು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಇಲ್ಲಿ ಕೊಟ್ಟಿರೋಂಥ ನಂಬರ್ಸ್ದು ರೇಷಿಯೋ ಬಂದು 1:2:3 ನಲ್ಲಿರುತ್ತೆ. ಆ್ಯಂಡ್ ದ ಸಮ್ ಆಫ್ ದೇರ್ ಸ್ಕ್ವೇರ್ಸ್, ಫಸ್ಟ್ ನಂಬರ್ಸ್ನ ಬರ್ಕೊಳ್ಳೋಣ. ಸೊ ಅಕಾರ್ಡಿಂಗ್ ಟು ದ ಕಂಡೀಷನ್ ನಂಬರ್ಸ್ ವಿಲ್ ಬಿ 1x 2x ಆ್ಯಂಡ್ 3x ಅಂತ ಬರ್ಕೊಳ್ಳೋಣ. 3 ನಂಬರ್ಸ್ ಈ ರೀತಿಯಾಗಿರುತ್ತೆ. ದ ಸಮ್ ಆಫ್ ದೇರ್ ಸ್ಕ್ವೇರ್ಸ್ is 896 ಅಂತ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದಿಸ್ ಕಂಡೀಷನ್ ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಅಂತ ಅಂದಾಗ, ಸೊ ನೀವು ಸ್ಕ್ವೇರ್ನ ತಗೋಬೇಕು. x ಸ್ಕ್ವೇರ್ 2x ಹೋಲ್ ಸ್ಕ್ವೇರ್ then 3x whole square that is equals to 896. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಇಲ್ಲಿ ಗೆಟ್ ಎಕ್ಸ್ ವ್ಯಾಲ್ಯೂ. ಎಗೇನ್ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಗೆಟ್ 3 ನಂಬರ್ಸ್. ಸಾಲ್ವ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಹೋಲ್ ಸ್ಕ್ವೇರ್ ಅಂದರೆ 4x ಸ್ಕ್ವೇರ್ ಆಗುತ್ತೆ. ದೆನ್ 3x ಹೋಲ್ ಸ್ಕ್ವೇರ್ ಅಂದರೆ 9x ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 896. ಆ್ಯಡ್ ದೀಸ್ 9 + 4 13, 13 + 1 14x ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 896 ಆಗುತ್ತೆ. ದೆನ್ ಕ್ರಾಸ್ ಮಲ್ಟಿಪ್ಲೈ 14, 896 ಡಿವೈಡ್ ಬೈ 14 ಮಾಡಿದ್ರೆ ಎರಡನ್ನು ಡಿವೈಡ್ ಮಾಡಿ ವಿಲ್ ಗೆಟ್ 14 ಇಂದ ಎಕ್ಸ್ಲಿದು 1464 ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಅಪ್ಲೈ ಸ್ಕ್ವೇರ್ ರೂಟ್, ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ ಆಸ್ ಸ್ಕ್ವೇರ್ ರೂಟ್ ಆಫ್ 64. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಗೆಟ್ 8. ಸ್ಕ್ವೇರ್ ರೂಟ್ ಆಫ್ 64 ವ್ಯಾಲ್ಯೂ ಇಸ್ 8 ಬರುತ್ತೆ. ಸೊ ಈ ಎಕ್ಸ್ ವ್ಯಾಲ್ಯೂಸ್ನ ಏನು ಮಾಡಿ ಇಲ್ಲಿ ನಂಬರ್ಸ್ ನಾವೇನಂತ ಬರ್ಕೊಂಡಿದ್ದೀವಿ, 1x ದೆನ್ 2x 3x ಅಂತ ತಗೊಂಡಿದ್ದೀವಿ. ಸೊ ಎಕ್ಸ್ ಪ್ಲೇಸಲ್ಲಿ 8ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 1 × 8 ಅಂತಂದರೆ 1 × 8 ವಿಲ್ ಗೆಟ್ 8 is one number, and 2 × 8 will get 2 8s 16 is another number, and third number is 3 × 8 3 8s 24. ಸೊ 3 ನಂಬರ್ಸ್ ಯಾವ್ಯಾವ್ದು ಬಂತು ಅಂದರೆ 8 16 and 24. these are the 3 numbers. ಸೊ ಆಪ್ಷನ್ ನೋಡಿ 8 16 24. ಸೊ ಎಲ್ಲಿದೆ, ಆಪ್ಷನ್ 1ನಲ್ಲಿದೆ. ಸೊ ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಆಪ್ಷನ್ 1 is the right one. Next one, ಡಿಸ್ಟೆನ್ಸ್ ಬಿಟ್ವೀನ್ ಆರಿಜಿನ್ ಆ್ಯಂಡ್ ಪಾಯಿಂಟ್ ಎ ಅಂತ ಕೊಟ್ಟಿದ್ದಾರೆ. ಸೊ ಆರಿಜಿನ್ದು ನೀವು ಏನು ಮಾಡಬೇಕು, ಕೋಆರ್ಡಿನೇಟ್ಸ್ 0,0 ಅಂತ ತಗೊಂಡು ಆ್ಯಂಡ್ ದೆನ್ ಆ್ಯಂಡ್ ದ ಪಾಯಿಂಟ್ ಒನ್ ಮೋರ್ ಪಾಯಿಂಟ್ ದೇ ಆರ್ ಗಿವನ್ -a and a ಅಂತ ಕೊಟ್ಟಿದ್ದಾರೆ. ಸೊ ಇವೆರಡು ನಡುವೆ ಇರುವಂಥ ಡಿಸ್ಟೆನ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಫಾರ್ಮುಲನ್ನ ಯೂಸ್ ಮಾಡಿ ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಪಾಯಿಂಟ್ಸ್ ಏನಿದೆ ಬರ್ಕೊಳ್ಳಿ. ಇಲ್ಲಿ 0,0 0,0 ಆರಿಜಿನ್ ಅಂದಾಗ 0,0 ಆಗುತ್ತೆ. ಆ್ಯಂಡ್ ದೆನ್ ಅನದರ್ ಪಾಯಿಂಟು -a, a ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಇಲ್ಲಿಗೆ ಇರುವಂಥ ನಡುವೆ ಇರುವಂಥ ಡಿಸ್ಟೆನ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ d is equals to x2 - x1 whole square plus y2 - y1 whole square. ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಏನಿದೆ ಕೊಟ್ಟಿರುವಂಥ ವ್ಯಾಲ್ಯೂಸ್ನ ಇದನ್ನು x1 y1 ಅಂತ ತಗೊಳ್ಳಿ ಫಸ್ಟ್ ಕೋಆರ್ಡಿನೇಟ್ನ. ಸೆಕೆಂಡ್ ಕೋಆರ್ಡಿನೇಟ್ಸ್ ಇಸ್ ಟೇಕನ್ ಆಸ್ x2 y2. ಸೊ d is equals to x2 ಅಂತಂದರೆ ಏನಿದೆ, -a ಇದೆ, -x1 is 0, -a - 0 ಹೋಲ್ ಸ್ಕ್ವೇರ್ ಆಗುತ್ತೆ. ದೆನ್ y2 is a - y1 is, sorry ಇದು x1 y1 is
0, a minus 0 whole square ಆಗುತ್ತೆ. ಸೊ d is equals to minus a minus 0 ಅಂದರೆ minus a whole square plus a minus 0 whole square ಅಂದರೆ a square ಆಗುತ್ತೆ. ಸೊ d is equals to minus a whole square ಅಂತ ಅಂದರೆ a square plus a square ಏನು ಬರುತ್ತೆ, a square plus a square is 2a square ಆಗುತ್ತೆ. ಸೊ ನಮಗೇನು ಬಂತು, ಈಗ a ಸ್ಕ್ವೇರ್ನ ಇಲ್ಲಿ ಸ್ಕ್ವೇರ್ ರೂಟ್ನ ಸಪ್ರೇಟ್ ಮಾಡಿದ್ರೆ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಅಂತ. ಇಲ್ಲಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್. ಸೊ ಡಿ ವ್ಯಾಲ್ಯೂ ಈಗ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಈಸ್ a ಇಂಟು √2 ಆಗುತ್ತೆ. ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಇದು ಬರುತ್ತೆ a √2 ಬರುತ್ತೆ. ಓಕೆ, ಸೊ ಇದು ಆಪ್ಷನಲ್ಲಿ ಎಲ್ಲಿದೆ ನೋಡಿ, a √2. ಇಟ್ ಇಸ್ ಇನ್ ದ ಆಪ್ಷನ್ 4. ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಸ್ಕ್ವೇರ್ ರೂಟ್ ಆಫ್ 2a ಅಂತ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡಲಿಕ್ಕೆ. ಸೊ ಅಲ್ಲಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್, a ಬರುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, sum of the square of 2 consecutive multiples of 7 is 637. The numbers are, ಇಲ್ಲಿ ಕಂಡೀಷನ್ನ ಕೊಟ್ಟಿದ್ದಾರೆ, ಕಂಡೀಷನ್ನ ಯೂಸ್ ಮಾಡಿಕೊಂಡು ಯು ಶುಡ್ ಫೈಂಡ್ ಔಟ್ ದ ನಂಬರ್ಸ್. ದ ಸಮ್ ಆಫ್ ದಿ ಸ್ಕ್ವೇರ್ ಆಫ್ 2 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 7 ಅಂತ ಕೊಟ್ಟಿದ್ದಾರೆ. ಸೊ 2 ಕಾನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಸ್, ಒಂದಾದ್ಮೇಲೆ ನೆಕ್ಸ್ಟ್ ನಂಬರ್ ಅಂತ. 2 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 7 ನಾವು ಒಂದು 7x ಅಂತ ತಗೊಳ್ಳೋಣ. ನಾನು ಇಲ್ಲೇ ಸಾಲ್ವ್ ಮಾಡಿ ತೋರಿಸ್ತೀನಿ. ಒಂದನ್ನು 7x ಅಂತ ತಗೊಳ್ಳಿ. ಸೊ 7 ಮಲ್ಟಿಪಲ್ಸ್ ಅಂತ ತಗೋಬೇಕು. ನೆಕ್ಸ್ಟ್ ನಂಬರ್ ವಿಲ್ ಬಿ 7x + 1 ಅಂತ ತಗೊಳ್ಳೋಣ. 7x + 1, ಒಂದು 7x ಆಗುತ್ತೆ, ಇನ್ನು 7x + 1 ಆಗಿರುತ್ತೆ, ಇನ್ನೊಂದು 1 ಜಾಸ್ತಿ ಆಗಿರುತ್ತೆ ಅನ್ನೋ ಥರ. ಸೊ ಇವೆರಡನ್ನ 2 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 7 ಅಂತ ತಗೊಂಡ್ರೆ ದ ಸಮ್ ಆಫ್ ದಿ ಸ್ಕ್ವೇರ್ ಅಂತ ಹೇಳ್ತಾರೆ. ದ ಸಮ್ ಆಫ್ ದಿ ಸ್ಕ್ವೇರ್ ಅಂದರೆ ಸೊ 7x ಹೋಲ್ ಸ್ಕ್ವೇರ್ ಆ್ಯಂಡ್ 7 ಆಫ್ x + 1 ಇದು ಕೂಡ ಹೋಲ್ ಸ್ಕ್ವೇರ್ ಆಗುತ್ತೆ. ಸಮ್ ಅಂತ ಹೇಳಿದ್ರೆ ಎರಡು ನಡುವೆ ಪ್ಲಸ್ ಇರುತ್ತೆ. ದಟ್ ಈಸ್ 637 ಅಂತ ಅವರೇ ಕೊಟ್ಟಿದ್ದಾರೆ. ಓಕೆನಾ? ಸೊ ಅವ್ರು ಕೊಟ್ಟಿರುವಂಥ ಕಂಡೀಷನ್ನ ಯೂಸ್ ಮಾಡಿ ಈಕ್ವೇಷನ್ನ ಫಾರ್ಮ್ ಮಾಡಿ ಫೈಂಡ್ ಔಟ್ ದಿ ನಂಬರ್ಸ್. ಓಕೆ, ಸೊ ಇಲ್ಲಿ ಇವಾಗ ನಾವೇನು ಮಾಡ್ಬೋದು, 7x ಹೋಲ್ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ ಅಂದರೆ 49x ಸ್ಕ್ವೇರ್ ಆಗುತ್ತೆ. ಪ್ಲಸ್ ಈ 7ನ ಫಸ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಬ್ರಾಕೆಟ್ ಒಳಗಡೆ. ಸೊ 7x + 7 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 637. ಸೊ ಮತ್ತೆ ಇಲ್ಲಿ ಏನು ಮಾಡಬೇಕು ನೀವು, ಇದಕ್ಕೆ ಏನು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. ಇದು ಸ್ವಲ್ಪ ಲೆಂತ್ ಇದೆ, ಆ್ಯಂಡ್ ಡೂ ಇಟ್ ಇದೆಯಾ. ಓಕೆ, ಸೊ ನಾವು ಎಲ್ಲಿವರೆಗೂ ಮಾಡಿದ್ವಿ. ಸೊ 49x ಸ್ಕ್ವೇರ್ 49x ಸ್ಕ್ವೇರ್ ಆ್ಯಂಡ್ ಏನಂತ ಬಂದಿತ್ತು, 7x + 7 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 637 ಅಂತ ಈಕ್ವೇಷನ್ ಫಾರ್ಮ್ ಮಾಡ್ಕೊಂಡಿದ್ದೀವಿ. ಇಲ್ಲಿ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. ಸೊ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂದು a² + b² + 2ab. ಓಕೆನಾ? ಸೊ ಇಲ್ಲೇನಾಗುತ್ತೆ, ಸ್ಕ್ವೇರ್ನ ಒಳಗಡೆ ತಗೊಂಡು, ಸಾರಿ ಇದನ್ನು ಹಾಗೆ ಬರ್ಕೊಳ್ಳೋಣ. ಇದಕ್ಕೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರ್ಕೊಳ್ಳಿ. a² ಅಂದರೆ ಎಷ್ಟಾಗುತ್ತೆ, 7x ಹೋಲ್ ಸ್ಕ್ವೇರ್ + b² ಅಂದರೆ 7 ಸ್ಕ್ವೇರ್ + 2ab ಅಂದರೆ 2 ಇಂಟು a ಈಸ್ 7x ಆ್ಯಂಡ್ b ಈಸ್ 7, 2ab. ದಟ್ ಈಸ್ ಈಕ್ವಲ್ಸ್ ಟು 637. ಸೊ ನೆಕ್ಸ್ಟ್ ಏನು ಮಾಡೋಣ, ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. 49x ಸ್ಕ್ವೇರ್, ಸೊ ಮತ್ತೆ ಸ್ಕ್ವೇರ್ನ ಒಳಗಡೆ ತಗೊಂಡ್ರೆ 49x ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಅಂದರೆ 49. ದೆನ್ ಮಲ್ಟಿಪ್ಲೈ ದೀಸ್ 3, 7 2s 14, 14 7s 98x ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 637. ನಾವು ಸಿಂಪ್ಲಿಫೈ 49 ಎಷ್ಟಾಗುತ್ತೆ, ಎರಡನ್ನು ಆ್ಯಡ್ ಮಾಡಿಕೊಂಡ್ರೆ 98x ಸ್ಕ್ವೇರ್ ಬರುತ್ತೆ. ದೆನ್ ಇಲ್ಲಿ 98x ಇದೆ, ಹಾಗೆ ಬರ್ಕೊಳ್ಳೋಣ. ಪ್ಲಸ್ 49 ಈಸ್ ಈಕ್ವಲ್ಸ್ ಟು 637 ಇದೆ. ಸೊ ಇವಾಗ ನೀವೇನು ಮಾಡಬೇಕು, ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಮಾಡ್ಕೋಬೇಕು. 637ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಸೊ 98x ಸ್ಕ್ವೇರ್ ಪ್ಲಸ್ 98x ಪ್ಲಸ್ 49 ಮೈನಸ್ 637 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಈಗ ಎರಡನ್ನು ಸಬ್ಟ್ರಾಕ್ಟ್ ಮಾಡಿ. 98x ಸ್ಕ್ವೇರ್ ಪ್ಲಸ್ 98x ಮೈನಸ್ 588 ಬರುತ್ತೆ. ಎರಡು ಡಿಫ್ರೆನ್ಸ್ ತೊಗೊಂಡ್ರೆ ಇದು ನೆಗೆಟಿವ್ ಲಾರ್ಜರ್ ವ್ಯಾಲ್ಯೂ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಈಗ ಏನು ಮಾಡಿ, ಈ ಮೂರರಲ್ಲೂ 98ನ ಕಾಮನಾಗಿ ತಗೊಳ್ಳೋಣ. ಸೊ 98ನ ಕಾಮನಾಗಿ ತಗೊಂಡ್ರೆ ಇಲ್ಲಿ ಗೆಟ್ x ಸ್ಕ್ವೇರ್ ಪ್ಲಸ್ ಇಲ್ಲಿ 98 ಆಲ್ರೆಡಿ ಕಾಮನ್ ತೊಗೊಂಡಿದ್ದೀವಿ. ಸೊ ಹಾಗಾಗಿ x ಉಳ್ಕೊಳ್ಳುತ್ತೆ. ಮೈನಸ್ 98 6 588 ಬರುತ್ತೆ. ಓಕೆ, ದಟ್ ಈಸ್ ಈಕ್ವಲ್ಸ್ ಟು 0. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0/98 ಬರುತ್ತೆ, ಸಾರಿ 0 ಇಂಟು 98 ಬರುತ್ತೆ. ಸೊ ಹಾಗಾಗಿ ಇಲ್ಲೇನು ಮಾಡೋಣ ಅಂತಂದರೆ 9x ಸ್ಕ್ವೇರ್ ಪ್ಲಸ್ x ಮೈನಸ್ 6 ಈಸ್ ಈಕ್ವಲ್ಸ್ ಟು 0 ಇಂಟು ನ್ಯೂಮರೇಟರ್ ಹೋಗುತ್ತಲ್ವಾ. ಸೊ ಏನಾಗುತ್ತೆ, 0 ಇಂಟು ಎನಿಥಿಂಗ್ ಈಸ್
0 ಬರುತ್ತೆ. ಈ ಈಕ್ವೇಷನ್ ನಮಗೆ ಫಾರ್ಮ್ ಆಗುತ್ತೆ. ಈಗ ನೀವೇನು ಮಾಡಬೇಕು, ಈ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಸೊ ನೋಡೋಣ, ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ. ಈಕ್ವೇಷನ್ ಇಲ್ಲಿ ಬರುತ್ತೆ ನೋಡಿ. ಸೊ x² + x - 6 = 0. ಈ ಈಕ್ವೇಷನ್ ನೀವೇನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ -6 ಬರಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ ಗೆಟ್ 1. ಸೊ ಯಾವ ನಂಬರ್ ಅಂದರೆ 3 - 2 ತೊಗೋಬೋದು. 3 - 2 ಇಲ್ಲಿ ಗೆಟ್ 1 and 3 × -2 ಇಲ್ಲಿ ಗೆಟ್ -6. So x² + 3x - 2x - 6 = 0. Now again from these two take x as a common factor, then remaining is x + 3. From these two you take -2 common, remaining is x + 3 ಆಗುತ್ತೆ, that is equals to 0. ಸೊ ಇವು ಎರಡರಿಂದ ನೋಡಿದಾಗ x + 3 ಕಾಮನ್ ಆಗಿ ಸಿಗುತ್ತೆ. ಸೊ ರಿಮೈನಿಂಗ್ is x - 2 = 0 ಆಗುತ್ತೆ. ಸೊ x + 3 = 0 and x - 2 = 0 ಆಗುತ್ತೆ. ದೆನ್ x = -3 1 ವ್ಯಾಲ್ಯೂ ಬರುತ್ತೆ. ದೆನ್ x = +2 1 ವ್ಯಾಲ್ಯೂ ಬರುತ್ತೆ. ಸೊ ಕ್ವಶನಲ್ಲಿ ಕೇಳಿರುವಂಥದ್ದು ಏನು, ಫೈಂಡ್ ದ ನಂಬರ್ಸ್ ಅಂತ ಕೇಳಿದರೆ. ಸೊ ಇಲ್ಲಿ ಒಂದು ನೆಗೆಟಿವ್ ಬಂದಿದೆ, ಒಂದು ಪಾಸಿಟಿವ್ ಬಂದಿದೆ. ಸೊ ಏನಂತ ತಗೊಳ್ತೀವಿ ನಾವು, ಆಪ್ಷನ್ಸ್ನ ನೋಡಿ. ಫಸ್ಟ್ ನಿಮಗೆ ಏನಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡೋಣ. ಸೊ ಆಪ್ಷನ್ಸಲ್ಲಿ ಎಲ್ಲ ಪಾಸಿಟಿವ್ ಇರೋದ್ರಿಂದ ಸೊ ಪಾಸಿಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿ ನೀವು. ಸೊ ಪಾಸಿಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿ, ಎಕ್ಸ್ ವ್ಯಾಲ್ಯೂಸು, ಬಿಕಾಸ್ ಆನ್ಸರಲ್ಲಿ ಏನು ಕೊಟ್ಟಿದ್ದಾರೆ ಎಲ್ಲದನ್ನು ಪಾಸಿಟಿವ್ ಆಗಿ ಕೊಟ್ಟಿರೋದ್ರಿಂದ ಪಾಸಿಟಿವ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿ ಫೈಂಡ್ ಔಟ್ ದಿ ನಂಬರ್ಸ್ ಏನಂತ ತೊಗೊಂಡಿದ್ದೀವಿ ನಾವು, 7x and 7 of x + 1 ಅಂತ 2 ನಂಬರ್ಸ್ ತೊಗೊಂಡಿದ್ವಿ. 2 ಮಲ್ಟಿಪಲ್ಸ್ ಆಫ್ 7 ಅಂತ ತೊಗೊಂಡಿದ್ವಿ. ಸೊ ಇಫ್ x = 2, ಬಿಕಾಸ್ ಪಾಸಿಟಿವ್ ಕೊಟ್ಟಿರೋದನ್ನ ನೆಗೆಟಿವ್ ಮಾಡೋಕೆ ಹೋಗಬೇಡಿ, ಬಿಕಾಸ್ ಲೆಂತಿ ಕ್ಯಾಲ್ಕುಲೇಷನ್ ಆದಷ್ಟು ಟೈಮ್ನ ಸೇವ್ ಮಾಡೋದನ್ನು ನೋಡಿ. ಸೊ ಇಫ್ x = 2, ದೆನ್ ದ ನಂಬರ್ಸ್ ಆರ್ ಏನಾಗುತ್ತೆ, ಒಂದು 7x ಆಗಿರುತ್ತೆ, ಇನ್ನೊಂದು 7 of x + 1 ಅಂತ ತೊಗೊಂಡಿದ್ದೀವಿ. ಸೊ 7x ಅಂದರೆ 7 2s 14 ಆಗುತ್ತೆ, ಇದು ಒಂದು ನಂಬರ್ ಬರುತ್ತೆ. ಆ್ಯಂಡ್ ದೆನ್ 7 of x + 1 ಅಂದರೆ 2 + 1 ಆಗುತ್ತೆ, 7 3s 21 ಆಗುತ್ತೆ. ಸೊ ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಬಂತ, 7 2s 14, 7 3s 21. ಸೊ 14 and 21 is the right answer. So optionally 14 and 21, this is in option 2, this is the right answer. ಇಲ್ಲ ಅಂದರೆ ನಿಮ್ಗೆ ಇನ್ನೂ ಇದು ತುಂಬ ಲೆಂತಿ ಆಯಿತು ಅಂತಂದರೆ ನೀವು ಇನ್ನೊಂದು ಮೆಥಡ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಯಾವುದಪ್ಪ ಅದು ಅಂತಂದರೆ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಸೊ ಈಸಿಯಾಗಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಅದೇನಾಗುತ್ತೆ, ನಿಮಗೆ ಟೈಮ್ ಸೇವ್ ಆಗುತ್ತೆ ಅವಾಗ. ಸೊ ನೋಡೋಣ, ಇಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಅಂತ. ಟ್ರಯಲ್ ಆ್ಯಂಡ್ ಎರರ್ ಮೆಥಡು ಇದು ನಾವು ಈಕ್ವೇಷನ್ ಫಾರ್ಮ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಅಂದಾಗ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ 2 ಕಾನ್ಸೆಪ್ಟ್ ಅಂದರೆ ಎಲ್ಲ ನಂಬರ್ಸ್ ನೀವು ವೆರಿಫೈ ಮಾಡ್ತಾ ಹೋಗಬೇಕಾಗುತ್ತೆ. ಸಪೋಸ್ ಇಲ್ಲ ಆಪ್ಷನ್ 2 ಆನ್ಸರ್ ಗೊತ್ತಿರೋದ್ರಿಂದ ಆಪ್ಷನ್ 2 1 ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಎಲ್ಲ ನಂಬರ್ಸು ಸಮ್ ಆಫ್ ದಿ ಸ್ಕ್ವೇರ್ ಆಫ್ 2 ಕಾನ್ಸಿಕ್ಯೂಟಿವ್ ನಂಬರ್ಸು ಏನು ಮಾಡಿ, ಇವೆರಡದು ಸ್ಕ್ವೇರ್ ತಗೊಂಡು ಒಂದು 14 ಸ್ಕ್ವೇರ್ ಸಮ್ ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ದಿ ಸ್ಕ್ವೇರ್ ಆಫ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ 14 and 21. ಇಲ್ಲಿ 2 ಕಾನ್ಸಿಕ್ಯೂಟಿವ್ ಅಂತ ಇರೋದ್ರಿಂದ 7 and 14 ನೋಡ್ಬೋದು, 21 and 28 ನೋಡ್ಬೋದು. ಸೊ 14 ಸ್ಕ್ವೇರ್ and 21 ಸ್ಕ್ವೇರ್ ಎರಡರದ್ದು ನೀವು ಸಮ್ನ ತಗೊಂಡಾಗ, ಸ್ಕ್ವೇರ್ ಆಫ್ ದಿ ಸಮ್ನ ತಗೊಂಡಾಗ 637 ಬಂದರೆ ದಟ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ 14 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ, 14 × 14 ಮಲ್ಟಿಪ್ಲೈ 2 times. ಸೊ ಇಲ್ಲಿ ಗೆಟ್ 14 × 14 196 ಬರುತ್ತೆ. ಸೊ ಆ್ಯಂಡ್ ದೆನ್ 21 ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಗೆಟ್ 441 ಬರುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿ 637 ಬರುತ್ತೆ. ಸೊ ಈ ಥರ ನಿಮಗೆ ಅದೇ ರೀತಿ ಇಲ್ಲಿ 7 ಸ್ಕ್ವೇರ್ + 14 ಸ್ಕ್ವೇರ್ ಎರಡನ್ನೂ ತೊಗೊಂಡಾಗ 637 ಬಂದರೆ ಅದು ಕರೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಈ ಆಪ್ಷನ್ ಮಾತ್ರ ನಿಮಗೆ ಈ ಥರ ಬರೋದು. ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಎಲ್ಲ ನಂಬರ್ಸ್ಗೂ ನೀವು ಕ್ರಾಸ್ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಒಂದು ಶಾರ್ಟ್ ಕಟ್ ಮೆಥಡ್ ಆಗಿರುತ್ತೆ. ಸೊ ಯು ಕ್ಯಾನ್ ಫಾಲೋ ಎನಿ ಒನ್ ಮೆಥಡ್. ಸೊ ಅದು ಸ್ವಲ್ಪ ಲೆಂತಿ ಆಯಿತು, ಇಟ್ ಟೇಕ್ಸ್ ಮೋರ್ ಟೈಮ್ ಟು ಕ್ಯಾಲ್ಕುಲೇಟ್. ಸೊ ಈ ಮೆಥಡು ನಿಮಗೆ ಸ್ವಲ್ಪ ಸಿಂಪಲ್ಲಾಗಿ ಬೇಗ ಸಿಗುವಂಥ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಎ ಬಾಕ್ಸ್ ಕಂಟೈನ್ಸ್ 40 electric bulbs, out of which 20% of bulbs are defective. The probability of getting a good bulb ಅಂತ ಕೇಳಿದ್ದಾರೆ. ಸೊ ಗುಡ್ ಬಲ್ಬ್ಸ್ ನೀವು ಫಸ್ಟು ಏನು ಮಾಡಬೇಕು, ಔಟ್ ಆಫ್ 40ನಲ್ಲಿ ಎಷ್ಟು ಬಲ್ಬ್ಸು ಹಾಳಾಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಬಲ್ಬ್ಸ್ ಆರ್ ಡಿಫೆಕ್ಟಿವ್ ಅದನ್ನು ನೀವು ಫೈಂಡ್ ಔಟ್ ಮಾಡಿಕೊಂಡು, ಸೊ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಮೈನಸ್ ಡಿಫೆಕ್ಟಿವ್ ಬಲ್ಬ್ಸ್ನ ಮಾಡಿದ್ರೆ ಇಲ್ಲಿ ಗೆಟ್ ದ ಗುಡ್ ನಂಬರ್ ಆಫ್ ಬಲ್ಬ್ಸ್. ಆಯಿತಾ? ಸೊ ಆವಾಗ ನೀವು ಪ್ರಾಬಿಲಿಟಿನ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನೋಡೋಣ, ಈ ಪ್ರಾಬಿಲಿಟಿ ಮೇಲೆ ಸುಮಾರು ಪ್ರಾಬ್ಲಮ್ಸ್ ನಾನು ತೋರಿಸಿದ್ದೀನಿ ನಿಮಗೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದಂತ ಇಲ್ಲಿ ಹೇಳ್ಕೊಡ್ತೀನಿ ನಾನು ನೋಡಿ. ಸೊ ಫಸ್ಟು ಫಾರ್ಮುಲಾನ ಬರ್ಕೊಬಿಡೋಣ. ಏನಂತ ಅಂದರೆ ಪ್ರಾಬಿಲಿಟಿ ಆಫ್ ಗುಡ್ ಬಲ್ಬ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರಾಬಿಲಿಟಿ ಆಫ್
ಗುಡ್ ಬಲ್ಬ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ಫಾರ್ಮುಲಾ, ಟೋಟಲ್ ನಂಬರ್ ಆಫ್ ಗುಡ್ ಬಲ್ಬ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಬಲ್ಬ್ಸ್. ಸೊ ಟೋಟಲ್ ನಂಬರ್ ಆಫ್ ಈವೆಂಟ್ ಅಂತ ತಗೋತೀವಲ್ಲ, ಅದಕ್ಕೆ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಎಷ್ಟಿದೆ ಅನ್ನೋದನ್ನು ಈ ರೀತಿ ಫಾರ್ಮುಲಾ ಆಗುತ್ತೆ. ಸೊ ಇವಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕ್ವಶನಲ್ಲಿ ಬರ್ಕೊಳ್ಳೋಣ. ಸೊ ಏನು ಕೊಟ್ಟಿದ್ದಾರೆ, ಟೋಟಲ್ ನಂಬರ್ ಆಫ್ ಬಲ್ಬ್ಸ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಇನ್ ಎ ಬಾಕ್ಸ್ ಇದು ಕೊಟ್ಟಿದ್ದಾರೆ, ಡಿನಾಮಿನೇಟರ್ ಕೊಟ್ಟಿದ್ದಾರೆ, ದಟ್ ಈಸ್ 40 ಅಂತ ಕೊಟ್ಟಿದ್ದಾರೆ. ಸೊ 40 ಬಲ್ಬ್ಸಲ್ಲಿ ಏನಾಗುತ್ತೆ, 20% ಅಷ್ಟು ಡಿಫೆಕ್ಟ್ ಆಗಿರುತ್ತೆ. 20% ಡಿಫೆಕ್ಟಿವ್ ಬಲ್ಬ್ಸ್ ಆಗುತ್ತೆ, ಅಂದರೆ ಹಾಳಾಗಿರುತ್ತೆ. ಹಾಗಾದ್ರೆ ಇದು ಪರ್ಸೆಂಟೇಜಲ್ಲಿ ಕೊಟ್ಟಿರಲ್ವಾ, ಇದನ್ನು ಕನ್ವರ್ಟ್ ಮಾಡಿ. ಸೊ ನಂಬರ್ ಆಫ್ ಬಲ್ಬ್ಸ್ ಡಿಫೆಕ್ಟಿವ್ ನಂಬರ್ ಆಫ್ ಡಿಫೆಕ್ಟಿವ್ ಬಲ್ಬ್ಸ್ ಏನಾಗುತ್ತೆ ಇಸ್ ಈಕ್ವಲ್ಸ್ ಟು 20% ಅಂತ ಕೊಟ್ಟಿದ್ದಾರೆ. ಅಂದರೆ ಫಾರ್ 100 ಇಟ್ ಈಸ್ 20 ಇಂಟು ಫಾರ್ 40. 100ಗೆ 20 ಆದರೆ 20% ಅಂದರೆ 20/100 ಇಂಟು ಫಾರ್ 40ಗೆ ಎಷ್ಟು ಹಾಳಾಗಿರುತ್ತೆ ಅಂತ. ಸೊ 0 ಗೆಟ್ ಕ್ಯಾನ್ಸಲ್, 0 ಗೆಟ್ ಕ್ಯಾನ್ಸಲ್, 4 2s 8 ಬರುತ್ತೆ. ಸೊ ಎಷ್ಟು ಬಲ್ಬ್ ಹಾಳಾಗಿದೆ, ಇಲ್ಲಿ 8 ಆಗಿದೆ. ಸೊ ಔಟ್ ಆಫ್ 40ನಲ್ಲಿ 8 ಹಾಳಾದರೆ, ಸೊ ಇಲ್ಲಿ ಗೆಟ್ ನಂಬರ್ ಆಫ್ ಗುಡ್ ಬಲ್ಬ್ಸ್, ರಿಮೈನಿಂಗ್ ಆರ್ ಗುಡ್ ಅಲ್ವಾ, ನಂಬರ್ ಆಫ್ ಗುಡ್ ಬಲ್ಬ್ಸ್ ಇಲ್ಲಿ ಗೆಟ್ subtract these two, total number of the bulbs minus defective bulbs will get the remaining are good. 40 minus 8 ಅಂದರೆ 32 ಬರುತ್ತೆ. ಸೊ ಇಲ್ಲಿ ಟೋಟಲ್ ನಂಬರ್ ಸಿಕ್ತು, ಟೋಟಲ್ ನಂಬರ್ ಆಫ್ ಗುಡ್ ಬಲ್ಬ್ಸ್ ಸಿಕ್ತು. ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ ಇಲ್ಲಿ ಗೆಟ್ ದಿ ಪ್ರಾಬಿಲಿಟಿ ಆಫ್ ದಿ ಗುಡ್ ಬಲ್ಬ್ಸ್, ದಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಗುಡ್ ಬಲ್ಬ್ಸ್ ಎಷ್ಟಿದೆ 32 ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಎಷ್ಟಿದೆ 40 ಇದೆ. ಎರಡನ್ನು ಡಿವೈಡ್ ಮಾಡಿ 32/40 ಅಂದರೆ ಸೇಮ್ ನಂಬರಿಂದ ಡಿವೈಡ್ ಆದರೆ ಡಿವೈಡ್ ಮಾಡ್ಬೋದು. ಸೊ 8 4s 32, 8 5s 40. So 4/5 is the probability of getting a good bulb. So 4/5 it is in the option 1. This is your right answer, 4/5. Next one, the value of x when 8 is to x. When 8 is to x is 17.6 is to 72.6 ಅಂತ ಕೊಟ್ಟಿದ್ದಾರೆ. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡೋದು ವೆರಿ ಈಸಿ, ಜಸ್ಟ್ ಸಿಂಪ್ಲಿಫಿಕೇಶನ್ ಅಷ್ಟೇ. ಸೊ ಏನು ಕೊಟ್ಟಿದ್ದಾರೆ ಅವರು, 8 is to x is equals to 17.6 is to 72.6 ಅಂತ ಕೊಟ್ಟಿದ್ದಾರೆ. ಸೊ ಇದು ನೀವು ರೇಷಿಯೋನ ಯೂಸ್ ಮಾಡಿ ಮಾಡುವಂಥ ಕ್ಯಾಲ್ಕುಲೇಷನ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿ ಅಷ್ಟೇ. ಸೊ ಇವಾಗ ಏನು ಮಾಡ್ತೀರಾ ನೀವು, ಜಸ್ಟ್ ಇದನ್ನ ರೇಷಿಯೋದಲ್ಲಿ ರೇಷಿಯೋನ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿದ್ರೆ 8/x is equals to 17.x divided by 72.6 ಆಗುತ್ತೆ. ಇವಾಗ ಏನು ಮಾಡಿ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಗೆಟ್ ದ ಎಕ್ಸ್ ವ್ಯಾಲ್ಯೂನ ಕೇಳಿದ್ದಾರೆ. ಸೊ ಹಾಗೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ 8 into 72.6 is equals to x into 17.6. ಸೊ ಇದು 8 into 72.6 ಎರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಗೆಟ್ 580.8 ಬರುತ್ತೆ. ಸೊ 17.6 ಅಂದರೆ 17.6 ಇಂಟು ಎಕ್ಸ್ ಹಾಗೆ ಇರುತ್ತೆ. ಇವಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ರೈಟ್ ಎಕ್ಸ್ ಆಸ್ ಇಟ್ ಈಸ್, ದೆನ್ ಕ್ರಾಸ್ ಮಲ್ಟಿಪ್ಲೈ ದಿಸ್ ವಿಲ್ ಗೆಟ್ 580.8 divided by 17.6 ಬರುತ್ತೆ. ಸೊ ಎರಡನ್ನೂ ಡಿವೈಡ್ ಮಾಡಿ ಡೆಸಿಮಲ್ಸ್ನ ಡಿವೈಡ್ ಮಾಡೋದಕ್ಕೆ ಕಷ್ಟ ಅಂದರೆ ಶಿಫ್ಟ್ನ ಡೆಸಿಮಲ್ ಆದಮೇಲೆ ಇರೋವಂಥ ನಂಬರ್ಸ್ನ ಶಿಫ್ಟ್ ಮಾಡಿಕೊಂಡ್ರೆ 5808 ಬರುತ್ತೆ. ಡಿವೈಡ್ ಬೈ 10, 1 ಡಿಜಿಟ್ನ ಮೂವ್ ಮಾಡ್ತಿದ್ವಿ, ಡಿವೈಡ್ ಬೈ 10 ಆಗುತ್ತೆ. ಹಾಗೆ 176/10 ಆಗುತ್ತೆ. ಇಲ್ಲೂ ಕೂಡ 1 ಡಿಜಿಟ್ನ ಮೂವ್ ಮಾಡ್ತಿದ್ವಿ, ಹಾಗೆ 10 ಆಗುತ್ತೆ ಇದು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 5808 divided by 10, 808. ಇದನ್ನು ಕಂಪ್ಲೀಟ್ ಟರ್ಮ್ನ ನಾವು ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿಕೊಂಡ್ರೆ ರಿವರ್ಸ್ ಆಗುತ್ತೆ. ದಟ್ ಈಸ್ 10/176 ಆಗುತ್ತೆ. 10 ಗೆಟ್ ಕ್ಯಾನ್ಸಲ್, ವಿಲ್ ಗೆಟ್ 5808 divided by 176. ಈಗ 176 ಇಂದ ಡಿವೈಡ್ ಮಾಡಿ ಇಲ್ಲಿ ಗೆಟ್ ಎಕ್ಸ್ ವ್ಯಾಲ್ಯೂ. ಸೊ 176 3s ಕ್ಯಾನ್ಸಲ್ ಆಗುತ್ತೆ. ಸೊ 176 3s ವಿಲ್ ಗೆಟ್ 5808. ದಟ್ ಈಸ್ ದ ಎಕ್ಸ್ ವ್ಯಾಲ್ಯೂ ವಿ ಗಾಟ್ ಎಷ್ಟು 33. ಸೊ ನಾಟ್ 33 ಬರುತ್ತೆ, 33 into 176 will get 5808. So divide ಮಾಡಿದ್ರೆ ಇಲ್ಲಿ get the x value as 33. So 33 it is in the option, see the option 33 is in the option 3. This is your right answer. Next one, in triangle ABC, AB is equals to 3 cm, BC is equals to 2 cm,
and CA is equals to 2.5 centimeter ಅಂತ ಕೊಟ್ಟಿದ್ದಾರೆ. given that triangle DEF is similar to triangle ABC ಅಂತಾನು ಕೂಡ ಕಂಡೀಷನ್ ಕೊಟ್ಟಿದ್ದಾರೆ. and then EF ಮೆಜರ್ಮೆಂಟ್ ಕೊಟ್ಟಿದ್ದಾರೆ 4 centimeter. the perimeter of DEF ಎಷ್ಟಿರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ತುಂಬ ಸಿಂಪಲ್ ಆಗಿರೋಂಥ ಕ್ವಶನ್ ಸ್ವಲ್ಪ ಲೆಂತ್ ಇದೆ. ಹಾಗಾಗಿ ಫಸ್ಟ್ ನೀವೇನು ಮಾಡಿ, ಎರಡು ಟ್ರಯಾಂಗಲ್ಸ್ ಏನು ಕೊಟ್ಟಿದ್ದಾರೆ ಎರಡು ಕೂಡ ಸಿಮಿಲರ್ ಅಂತ ಹೇಳಿದಾರಲ್ವಾ. ಸೊ ಟ್ರಯಾಂಗಲ್ ABC ಇದು ತಗೊಂಡ್ರೆ ಇದು ಟ್ರಯಾಂಗಲ್ ABC ಆಗಿರುತ್ತೆ. and this is triangle DEF. ಸೊ ಇವೆರಡು ಸಿಮಿಲರ್ ಅಂತ ಅವರೇ ಹೇಳಿದ್ದಾರೆ ಕ್ವಶನಲ್ಲಿ. ಹಾಗಾಗಿ ಸಿಮಿಲಾರಿಟಿ ಕಂಡೀಷನ್ನ ನೀವು ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿ ಪೆರಿಮೀಟರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕೇಳಿರೋದ್ರಿಂದ, ಸೊ ಪೆರಿಮೀಟರ್ಸ್ ದ ರೇಷಿಯೋ ಆಫ್ ದರ್ ಪೆರಿಮೀಟರ್ಸ್ ಆಫ್ ದಿ ಟೂ ಸಿಮಿಲರ್ ಟ್ರಯಾಂಗಲ್ಸ್. ಸೊ ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೆರಿಮೀಟರ್ ಆಫ್ ಟ್ರಯಾಂಗಲ್ DEF, perimeter, the ratio of the perimeters of two triangles, perimeter of triangle DEF divided by ratio ಅಂತ ಹೇಳಿದ್ರಿಂದ perimeter of triangle ABC, that is equals to ಏನಾಗುತ್ತೆ, the ratio of the corresponding sides ಆಗುತ್ತೆ. ratio of the corresponding sides ಅಂದರೆ ಇಲ್ಲಿ ಒಂದು ಮಾತ್ರ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ? EF ಮೆಜರ್ಮೆಂಟ್ ಮಾತ್ರ ಕೊಟ್ಟಿದ್ದಾರೆ ಸೆಕೆಂಡ್ ಟ್ರಯಾಂಗಲಲ್ಲಿ. ಹಾಗಾಗಿ ಈ ಎರಡು ಕರೆಸ್ಪಾಂಡಿಂಗ್ ಸೈಡ್ಸ್ನ ನಾನು ತಗೋತೀನಿ. EFಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಬಂದು BC ಆಗಿರುತ್ತೆ. ಸೊ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದಾಗ ಏನಾಗುತ್ತೆ, ಇದು EF by BC ಆಗುತ್ತೆ. ಸೊ ಈ ಒಂದು ಕಂಡೀಷನ್ ನಿಮಗೆ ನೆನಪಲ್ಲಿದ್ದರೆ, ಇದ್ರ ಮೇಲೂ ಕೂಡ ನಾನು ಸಾಕಷ್ಟು ಪ್ರಾಬ್ಲಮ್ಸ್ನ ಮಾಡಿದ್ದೀನಿ. ಸೊ ಈ ಒಂದು ರಿಲೇಷನ್ಶಿಪ್ ಬಿಟ್ವೀನ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಕೊಟ್ಟಾಗ ಪೆರಿಮೀಟರ್ ಮೇಲೆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ನ ಕೇಳಿದಾಗ, ಸೊ ದ ರೇಷಿಯೋ ಆಫ್ ದಿ ಪೆರಿಮೀಟರ್ ಆಫ್ ಟೂ ಟ್ರಯಾಂಗಲ್ಸ್ ದಟ್ ಈಸ್ ಈಕ್ವಲ್ಸ್ ಟು ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ನಾವು ಈ ಕಾನ್ಸೆಪ್ಟ್ನ ಯೂಸ್ ಮಾಡಿ ಫೈಂಡ್ ಔಟ್ ದ ಪೆರಿಮೀಟರ್ ಆಫ್ ದಿ DEF. ಬಿಕಾಸ್ ABC ಈಸ್ ನಿಮಗೆ, ಯಾಕೆಂದರೆ ABCನಲ್ಲಿ ಎಲ್ಲ ಸೈಡ್ಸ್ ಮೆಜರ್ಮೆಂಟ್ನ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಸೈಡ್ಸ್ ಮೆಜರ್ಮೆಂಟ್ನ ನೀವು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಗೆಟ್ ಪೆರಿಮೀಟರ್ ಆಫ್ ದಿ ಫಸ್ಟ್ ಟ್ರಯಾಂಗಲ್. ಸೊ ಎಷ್ಟು ಕೊಟ್ಟಿದ್ದಾರೆ? AB 3 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ AC is 2.5 ಆ್ಯಂಡ್ ದೆನ್ BC is 2 ಅಂತ ಕೊಟ್ಟಿದ್ದಾರೆ. ಸೊ ಆ್ಯಡ್ ದೀಸ್ 3 ಇಲ್ಲಿ ಗೆಟ್ ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC. ಆ್ಯಡ್ ಮಾಡಿದ್ರೆ 3 + 2 + 2.5 ಮೂರನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 7.5 ಸೆಂಟಿಮೀಟರ್ ಅಷ್ಟು ಬರುತ್ತೆ. ಇದು ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC. ಸಬ್ಸ್ಟಿಟ್ಯೂಟ್ ಮಾಡಿ. EF ವ್ಯಾಲ್ಯೂ ಕೊಟ್ಟಿದ್ದಾರೆ. EF ಎಷ್ಟು ಕೊಟ್ಟಿದ್ದಾರೆ ಅವರು? 4 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಆ್ಯಂಡ್ BC ವ್ಯಾಲ್ಯೂ ಆಲ್ಸೋ ದೇ ಆರ್ ಗಿವನ್. ಸಬ್ಸ್ಟಿಟ್ಯೂಟ್ ಆ್ಯಂಡ್ ಸಿಂಪ್ಲಿಫೈ ಗೆಟ್ ದ ಪೆರಿಮೀಟರ್ ಆಫ್ ದಿ ಟ್ರಯಾಂಗಲ್ DEF. ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್ DEF ವಿ ಆರ್ ಫೈಂಡಿಂಗ್ ಔಟ್. ರೈಟ್ ಇಟ್ ಆಸ್ ಇಟ್ ಈಸ್. ದೆನ್ ಏನು ಮಾಡಿ, ಪೆರಿಮೀಟರ್ ಆಫ್ ಟ್ರಯಾಂಗಲ್ ABCನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 7.5 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ EF ವ್ಯಾಲ್ಯೂ ಇಸ್ 4 ಆ್ಯಂಡ್ BC ವ್ಯಾಲ್ಯೂ ಇಸ್ 2. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ 7.5ನ. ಸೊ ಪೆರಿಮೀಟರ್ ಆಫ್ DEF ಟ್ರಯಾಂಗಲ್ DEF ಇಸ್ ಈಕ್ವಲ್ಸ್ ಟು 4 × 7.5 ಡಿವೈಡ್ ಬೈ 2 ಆಗುತ್ತೆ. ಸೊ ಇಲ್ಲಿ 2 1s 2 2s ಕ್ಯಾನ್ಸಲ್ ಆಗುತ್ತೆ. 7.5 × 2. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 15 ಸೆಂಟಿಮೀಟರ್ ಬರುತ್ತೆ. ದಿಸ್ ಇಸ್ ದ ಪೆರಿಮೀಟರ್ ಆಫ್ ದಿ ಸೆಕೆಂಡ್ ಟ್ರಯಾಂಗಲ್ DEF. ಸೊ 15 ಬರ್ತಾ ಇದೆ. 15 ಎಲ್ಲಿದೆ? ಆನ್ಸರಿಂದ 2. 15 ಸೆಂಟಿಮೀಟರ್ ಇಸ್ ದ perimeter of the triangle DEF. ಇದು ಕೂಡ ಸಿಂಪಲ್ ಆಗಿರುವಂಥ ಕ್ವಶನ್, ಬಟ್ ಇಟ್ ಶುಡ್ ನೋ ದ ರಿಲೇಷನ್ಶಿಪ್ ಬಿಟ್ವೀನ್ similarities condition. Okay, so next one, the difference between the cube of a number and its square is 100, then the number is. ಸೊ ಇಲ್ಲಿ ಕಂಡೀಷನ್ನ ಕೊಟ್ಟಿದ್ದಾರೆ. ಕಂಡೀಷನ್ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ದ ನಂಬರ್. ಏನು ಕಂಡೀಷನ್ ಕೊಟ್ಟಿದ್ದಾರೆ ಅಂದರೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯೂಬ್ ಆಫ್ ಎ ನಂಬರ್ ಆ್ಯಂಡ್ ಸ್ಕ್ವೇರ್ ಇಸ್ 100 ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಈಕ್ವೇಷನ್ನ ಫಾರ್ಮ್ ಮಾಡಿಕೊಂಡ್ರೆ, ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯೂಬ್ ಆಫ್ ಎ ನಂಬರ್, ಕ್ಯೂಬ್ ಆಫ್ ಎ ನಂಬರ್ ಅಂದರೆ ಯಾವುದೋ ಒಂದು ನಂಬರ್ನ ಕ್ಯೂಬ್ ತಗೊಳ್ಳಿ, ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ. ಡಿಫ್ರೆನ್ಸ್ ಅಂತ ಕೇಳಿದ್ರಿಂದ ಮೈನಸ್, ಆ್ಯಂಡ್ ಇಟ್ಸ್ ಸ್ಕ್ವೇರ್ ಅಂತ ಕೇಳಿದರೆ ದಟ್ ಈಸ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ಸ್ ಟು 100. ದ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯೂಬ್ ಆಫ್ ಎ ನಂಬರ್ ಆ್ಯಂಡ್ ಸ್ಕ್ವೇರ್ ಇಸ್ 100 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವೇನು ಮಾಡಬೇಕು, ಈ ರೀತಿಯಾದಂಥ ಈಕ್ವೇಷನ್ ಬರುತ್ತೆ. ಇದನ್ನು ನಾವು ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ಇದು ಕೊಟ್ಟಿರೋಂಥ ವ್ಯಾಲ್ಯೂಸ್ನ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಯೂಸ್ ಮಾಡಿ ಫೈಂಡ್ ಔಟ್ ದ ಆನ್ಸರ್. ಸೊ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಫಸ್ಟ್ 5 ಏನಿದೆ ಅದನ್ನು ಎಕ್ಸ್ಗೆ ಕೊಡ್ತಾ ಹೋಗಿ. ಸೊ ಇಲ್ಲೇನಾಗುತ್ತೆ, 5³ - 5² ಇಸ್ ಈಕ್ವಲ್ಸ್ ಟು 100. ಸೊ 5³ ಅಂದರೆ 125 - 5² ಅಂದರೆ 25 ಇಸ್ ಈಕ್ವಲ್ಸ್ ಟು 100. ಸೊ 125 - 25 ಅಂದರೆ 100 ಇಸ್ ಈಕ್ವಲ್ಸ್ ಟು 100 ಬರುತ್ತೆ. ಸೊ LHS ಇಸ್ ಈಕ್ವಲ್ಸ್ ಟು RHS. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, 5 ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ. ಸೊ 5 ಅಂದರೆ ಆನ್ಸರ್ 1 ಇಸ್ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ರಿಮೈನಿಂಗ್ ಅದೇ ರೀತಿ 10³ - 10² ಮಾಡಿ. ಅಂದರೆ 10³ ಅಂದರೆ 1000 - 100 ಬರುತ್ತೆ. ಸೊ 1000 - 100 ವಿಲ್ ಗೆಟ್ 900 ಡಿಫ್ರೆನ್ಸು. ಸೊ LHS ಇಸ್ ನಾಟ್ ಈಕ್ವಲ್ ಟು RHS ಆಗುತ್ತೆ. ಹಾಗಾಗಿ ರಿಮೈನಿಂಗ್ ನಂಬರ್ಸ್ಗೂ ಕೂಡ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಯೂಸ್ ಮಾಡಿ. ಸೊ ಫಸ್ಟ್ ನೀವೇನು ಮಾಡಬೇಕು, ಈ ಒಂದು ಈಕ್ವೇಷನ್ನ ಫಾರ್ಮ್ ಮಾಡ್ಕೋಬೇಕು. ಆಮೇಲೆ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಯೂಸ್ ಮಾಡಿ ಫೈಂಡ್ ಔಟ್ ದ ಆನ್ಸರ್. ಇಟ್ ಈಸ್ ವೆರಿ ಸಿಂಪಲ್. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್.
ದ ಡಯಾಮೀಟರ್ ಆಫ್ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದಿ ಡಯಾಮೀಟರ್ ಆಫ್ ದಿ ಅರ್ತ್ ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ದಿ ಮೂನ್ ಎಷ್ಟಾಗಿರುತ್ತೆ, ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1/4 ಆಫ್ ದಿ ಡಯಾಮೀಟರ್ ಆಫ್ ದಿ ಅರ್ತ್. ಅರ್ಥದ ಎಷ್ಟಿರುತ್ತೋ ಅದಕ್ಕಿಂತ 1/4 ಅಷ್ಟು ಇರುತ್ತೆ ಡಯಾಮೀಟರ್ ಆಫ್ ದಿ ಮೂನ್. ದ ರೇಷಿಯೋ ಆಫ್ ದೇರ್ ವಾಲ್ಯೂಮ್ಸ್ ಅಂತ ಕೇಳಿದರೆ, ಸೊ ವಾಲ್ಯೂಮ್ದು ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಮೂನ್ ಆ್ಯಂಡ್ ಅರ್ಥದು. ಸೊ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಇದು ಸ್ವಲ್ಪ ಟ್ವಿಸ್ಟ್ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನೀವು ಬರ್ಕೊಳ್ಳೋದ್ರೆ ಫಸ್ಟ್ ಅಕಾಡೆಮಿಕ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ಮೂನ್ ಈಸ್ 1/4 ಆಫ್ ಡಯಾಮೀಟರ್ ಆಫ್ ಅರ್ತ್ ಅಂತ ಬರ್ಕೊಳ್ಳೋಣ. ಡಿ ಅಂದರೆ ಡಯಾಮೀಟರ್ ಆಫ್ ಮೂನ್ ಈಸ್ 1/4 ಆಫ್ ದಿ ಡಯಾಮೀಟರ್ ಆಫ್ ಅರ್ತ್. ಹಾಗಾದರೆ ನಮಗೆ ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋದಕ್ಕೆ ವಾಲ್ಯೂಮ್ ಆಫ್ ದಿ ಮೂನ್ ರೇಷಿಯೋ ಮತ್ತು ರೇಷಿಯೋ ಆಫ್ ದಿ ವಾಲ್ಯೂಮ್ ಆಫ್ ದಿ ಮೂನ್ ಆ್ಯಂಡ್ ವಾಲ್ಯೂಮ್ ಆಫ್ ಅರ್ತ್ ಅಂತ ಕೇಳಿದ್ರೆ ರೇಷಿಯೋ ಅಂದಾಗ ಡಿವೈಡ್ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ದಿ ಮೂನ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಅರ್ತ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು ಬರುತ್ತೆ, ಸೊ 4/3 πr³ ಅಂತ ಬರ್ಕೊಳ್ತೀವಿ. ಎರಡು ಸ್ಪಿಯರ್ ಶೇಪಲ್ಲಿಂದ 4/3 πr³ ಅಂತ ಬರ್ತೀವಿ. ಇಲ್ಲಿ ಏನಾಗುತ್ತೆ rm³ ಆಗುತ್ತೆ. ಸೊ ದಿಸ್ ಈಸ್ 4/3 πre³ ಆಗುತ್ತೆ. ಸೊ ಹಾಗಾಗಿ ಫಸ್ಟು ರೇಡಿಯಸ್ ಆಫ್ ದಿ ಮೂನ್ ಹಾಗೆ ರೇಡಿಯಸ್ ಆಫ್ ದಿ ಅರ್ತ್ ಎಷ್ಟಿರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಅಂತ ಅಂದರೆ, ಸೊ ಇಲ್ಲಿ ಕೊಟ್ಟಿರುವಂಥ ಕಂಡೀಷನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ರೇಡಿಯಸ್ ಅಂದರೆ ಏನು, ಹಾಫ್ ಆಫ್ ದಿ ಡಯಾಮೀಟರ್ ಅಂತ ಹೇಳ್ತೀವಿ. ಸೊ ಹಾಗಾದರೆ rm ರೇಡಿಯಸ್ ಆಫ್ ದಿ ಮೂನ್ ಏನಾಗುತ್ತೆ, ಹಾಫ್ ಆಫ್ ದಿ ಡಯಾಮೀಟರ್ ಆಫ್ ದಿ ಮೂನ್. ಸೊ ಫಸ್ಟ್ ಈ ಕಂಡೀಷನ್ನ ಹಾಗೆ ಬರ್ಕೊಳ್ಳೋಣ, ಹಾಫ್ ಆಫ್ ದಿ ಡಯಾಮೀಟರ್ ಆಫ್ ಮೂನ್. ಸೊ ಹಾಗಾಗಿ ಇದು ರೇಡಿಯಸ್ ಆಫ್ ದಿ ಮೂನ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಡಿ ಎಂಬುದು ನೀವೇನು ಬರಿಬೋದು, ಡಯಾಮೀಟರ್ ಆಫ್ ದಿ ಮೂನ್ ವಿಲ್ ಬಿ 1/4 ಆಫ್ ಡಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/4 ಇಂಟು ಡಿ ಅಂತ. ಸೊ ಇದೇನಾಗುತ್ತೆ 1/8 ಡಿ ಆಗುತ್ತೆ. ಯಾವುದು, ರೇಡಿಯಸ್ ಆಫ್ ಮೂನ್. ರೇಡಿಯಸ್ ಆಫ್ ಮೂನ್ ಎಷ್ಟು ಬಂತು ನಮಗೆ, 1/8 ಡಿ ಬರ್ತಾ ಇದೆ. ದಿಸ್ ಇಸ್ ರೇಡಿಯಸ್ ಆಫ್ ಮೂನ್. ನಮ್ಗೆ ಇನ್ನೂ ಬೇಕಾಗಿರುವಂಥದ್ದು ರೇಡಿಯಸ್ ಆಫ್ ಅರ್ತ್ ಅಲ್ವಾ. ಸೊ ರೇಡಿಯಸ್ ಆಫ್ ಅರ್ತ್ ಅಂದರೆ ಎಷ್ಟಾಗುತ್ತೆ, RE ಇಸ್ ಈಕ್ವಲ್ಸ್ ಟು 1/2 ಇಂಟು ಡಿ ಆಗುತ್ತೆ. 1/2 ಇಂಟು ಡಿ ಆಗುತ್ತೆ. ದಿಸ್ ಇಸ್ ದ ರೇಡಿಯಸ್ ಆಫ್ ದಿ ಅರ್ತ್. ಸೊ ಇವಾಗ ನೀವು ಈ ವ್ಯಾಲ್ಯೂಸ್ನ ಏನು ಮಾಡಬೇಕು, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್. ಸೊ ನೋಡೋಣ ವಾಲ್ಯೂಮ್ ಆಫ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ಸೊ Vm ಡಿವೈಡ್ ಬೈ VE, ದ ರೇಷಿಯೋ ಆಫ್ ದಿ ವಾಲ್ಯೂಮ್ ಆಫ್ ಮೂನ್ ಆ್ಯಂಡ್ ವಾಲ್ಯೂಮ್ ಆಫ್ ಅರ್ತ್ ಈಸ್ 4/3 π rm³. rm³ ಅಂದರೆ ಏನಾಗುತ್ತೆ, 1/8. 1/8 ಡಿ ಹೋಲ್³ ಆಗುತ್ತೆ ಇದು. ಡಿವೈಡ್ ಬೈ 4/3 π re³ ಅಂದರೆ 1/2 ಡಿ ಹೋಲ್³ ಆಗುತ್ತೆ. ಓಕೆ, ಸೊ ಇಲ್ಲಿ 4/3 π ಕ್ಯಾನ್ಸಲ್ ಆಗುತ್ತೆ. Vm ಬೈ VE ಇಸ್ ಈಕ್ವಲ್ಸ್ ಟು, ಇದನ್ನು ಸಿಂಪ್ಲಿಫೈ ಮಾಡೋದಾದರೆ 1 ಡಿವೈಡ್ ಬೈ ಕ್ಯೂಬ್ನ ಒಳಗಡೆ ತಗೊಳ್ಳಿ. 8³ ಅಂದರೆ 8 8 64, 64 ಇಂಟು 8 6 512 ಬರುತ್ತೆ. ಸೊ 8³ ಅಂದರೆ 512 ಬರುತ್ತೆ. ದಟ್ ಈಸ್ DE³ ಡಿವೈಡ್ ಬೈ ಇದು ಮತ್ತೆ ಕ್ಯೂಬ್ನ ಒಳಗಡೆ ತಗೊಂಡ್ರೆ 1 ಡಿವೈಡ್ ಬೈ 8 ಇಲ್ಲೇನಾಗುತ್ತೆ DE³ ಆಗುತ್ತೆ. ಸೊ DE³ ಗೆಟ್ ಕ್ಯಾನ್ಸಲ್ಡ್. 1/512 Vm by VE is equals to 1/512. Take this one to numerator. ಇದೇನಾಗುತ್ತೆ 8/1 ಆಗುತ್ತೆ. ಸೊ ಇದು ಮತ್ತೆ 8 ಇಂದ ಕ್ಯಾನ್ಸಲ್ ಮಾಡೋಣ. ಸೊ 8 1s 8, ಇದು 8 6 48, 8 6 48 ಬರುತ್ತೆ. ಸೊ ರಿಮೈನಿಂಗ್ 3 32, 8 4s 32 ಬರುತ್ತೆ. ನಮ್ಗೆ ಎಷ್ಟು ಬಂತೀಗ 1/64 ಬರ್ತದೆ. ಇದು ರೇಷದಲ್ಲಿ ಬರೆಯೋದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, 1:64 ಬರುತ್ತೆ. ದಿಸ್ ಇಸ್ ದ ವಾಲ್ಯೂಮ್ ಆಫ್ ದಿ ಮೂನ್ ಆ್ಯಂಡ್ ಅರ್ತ್. ದ ರೇಷಿಯೋ ಆಫ್ ದಿ ವಾಲ್ಯೂಮ್ ಆಫ್ ದಿ ಮೂನ್ ಆ್ಯಂಡ್ ಅರ್ತ್ ಈಸ್ ವಿ ಗಾಟ್ 1:64. ಇಟ್ ಇಸ್ ಇನ್ ದ ಆಪ್ಷನ್ 1:64. ಇಟ್ ಇಸ್ ಇನ್ ದ ಆಪ್ಷನ್ 1 ಆಗುತ್ತೆ. ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಸ್ವಲ್ಪ ಥಿಂಕ್ ಮಾಡಿ ಮಾಡುವಂಥ ಪ್ರಾಬ್ಲಮ್ ಇದು. ಸೊ ನೆಕ್ಸ್ಟ್ ಒನ್, the value of x² plus 1/x² when x is equals to 3 plus 2 root 2 ಅಂತ ಕೇಳಿದರೆ, ಸೊ ಇಲ್ಲಿಂದ ಆಚೆ ನಾನು ಸ್ವಲ್ಪ ಹಿಂಟ್ ಕೊಡ್ತಾ ಹೋಗ್ತೀನಿ ಬಿಕಾಸ್ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಎಕ್ಸ್ಪ್ಲೈನ್. ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೊಳ್ಳಿ. ಅವ್ರು ಕೊಟ್ಟಿರೋಂಥ ವ್ಯಾಲ್ಯೂ ಬಂದು ಎಕ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ ಇಸ್ 3 plus 2 root 3 ಅಂತ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದಿಸ್ ವ್ಯಾಲ್ಯೂ ಯು ಶುಡ್ ಫೈಂಡ್ ಔಟ್ x² plus 1/x² ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವೇನು ಮಾಡ್ತೀರಾ, x² ಅಂದರೆ ಡೈರೆಕ್ಟ್ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಬಟ್ ಇದನ್ನು ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ, ಇದನ್ನು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಫಸ್ಟ್ ನೀವೇನು ಮಾಡಬೇಕು, 1/x ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ 1/x ಅಂತ ಅಂದರೆ 1 ಡಿವೈಡ್ ಬೈ 3 plus 2 root 3 ಆಗುತ್ತೆ.
ಇದನ್ನು ಮತ್ತೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ದ ನೆಗೆಟಿವ್ ಸೈನ್ ಆಫ್ ದಿಸ್ ಅಂದರೆ 3 × 3 - 2 ರೂಟ್ ಡಿವೈಡ್ ಬೈ 3 - 2 ರೂಟ್ ಮಾಡಿ ಅಲ್ಲಿ ನೀವು a + b a - b ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈಗ 1/x ವ್ಯಾಲ್ಯೂ ಬರುತ್ತೆ. ಸೊ ಈ ಒಂದು 1/x ವ್ಯಾಲ್ಯೂ ಏನು ಬರುತ್ತೆ ಅಂದರೆ 3 - 2 ರೂಟ್ ಬರುತ್ತೆ. ಈ ವ್ಯಾಲ್ಯೂ ಬರುತ್ತೆ ನಿಮಗೆ 1/x ವ್ಯಾಲ್ಯೂ. ಸೊ ಇದು ಬಂದಾದಮೇಲೆ ನೀವೇನು ಮಾಡ್ತೀರಾ, ಇಲ್ಲಿ ಕೇಳಿರೋವಂಥದ್ದು x + 1/x² ಅಲ್ವಾ, ಇದು ನೋಡ್ತಿದ್ದಂಗೆ ನೀವು ಹೇಳ್ಬೋದು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ತೊಗೊಂಡ್ರೆ a² + b² + 2ab. ಸೊ ಇಲ್ಲಿ a ಅಂದರೆ x ಮತ್ತು b ಅಂದರೆ 1/x ಅಂತ ತಗೊಂಡ್ರೆ x + 1/x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a² ಅಂದರೆ x² + 1/x² + 2 × x × 1/x ಅಂದರೆ x ಗೆಟ್ ಕ್ಯಾನ್ಸಲ್ಡ್. ವಿಲ್ ಗೆಟ್ ಏನು ಬರುತ್ತೆ ಇಲ್ಲಿ, ಇದಕ್ಕೆ ಸಿಂಪ್ಲಿಫೈ ಮಾಡೋದಾದರೆ x + 1/x ಹೋಲ್ ಸ್ಕ್ವೇರ್ ಈ ಕಡೆ ಬಂದರೆ -2 ಆಗುತ್ತೆ. ಅಂದರೆ x² + 1/x², ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ x + 1/x ಹೋಲ್ ಸ್ಕ್ವೇರ್, ಇದು -2 ಆಗುತ್ತೆ. ಈ ಈಕ್ವೇಷನ್ ನಿಮಗೆ ಬರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು, ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಸೊ ವ್ಯಾಲ್ಯೂ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂ ಏನಿದೆ ಈ ವ್ಯಾಲ್ಯೂನ ಹಾಕ್ತೀರಾ. ಹಾಗೆ 1/x ಅಂತ ಅಂದರೆ ನಿಮಗೆ ಸಿಕ್ಕಿರೋಂಥ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 3 - 2 ರೂಟ್. ಈ ಎರಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಟೇಕ್ ದ ಸ್ಕ್ವೇರ್ ಆಫ್ ದ್ಯಾಟ್ ಆ್ಯಂಡ್ ಸಬ್ಟ್ರಾಕ್ಟ್ ವಿತ್ 2 ಜೊತೆ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 34 ಬರುತ್ತೆ. 34 ಬರುತ್ತೆ. ಈ ಈಕ್ವೇಷನ್ ಬಂದಮೇಲೆ ಈ ಈಕ್ವೇಷನ್ ಎಕ್ಸ್ ವ್ಯಾಲ್ಯೂ ಹಾಗೆ 1/x ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಟೇಕ್ ದ ಸ್ಕ್ವೇರ್ ಆಫ್ ದ್ಯಾಟ್ and subtract with 2, you'll get the value 34. So 34 is the right answer for this one. So you'll get option 4 is the right answer. I'll go quickly. Next one. So for this, the least number when divided by 8, 12, 16, 24, 36 ಈ 4 ನಂಬರಿಂದ ಯಾವುದೋ ಒಂದು ನಂಬರ್ನ ಯಾವುದೋ ಒಂದು ಲೀಸ್ಟ್ ನಂಬರ್ನ ಡಿವೈಡ್ ಮಾಡಿದಾಗ ಇಲ್ಲಿ ಗೆಟ್ 3 ಆಸ್ ಅ ರಿಮೈಂಡರ್, 3 ರಿಮೈಂಡರ್ ಬರಬೇಕು. ಸೊ ಆ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇದನ್ನು ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆದರೂ ಯೂಸ್ ಮಾಡ್ಬೋದು. ಸೊ ಏನು 141 ಇದೆ, ಇದಾಗ ಎಲ್ಲ ನಂಬರ್ಸ್ನ ಡಿವೈಡ್ ಮಾಡಿ ಇಫ್ ಇನ್ ಕೇಸ್ ನಿಮಗೆ 3 ರಿಮೈಂಡರ್ ಬಂದರೆ ದಿಸ್ ಇಸ್ ದ ರೈಟ್ ಒನ್. ಹಾಗೆ 143 ಕೂಡ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಯೂಸ್ ಮಾಡಿಬೋದು. 144 ಕೂಡ ನೀವು ಡಿವೈಡ್ ಬೈ ದೀಸ್ ನಂಬರ್ಸ್ ಆ್ಯಂಡ್ ಇಫ್ ಇಟ್ ಗೆಟ್ 3 ಆಸ್ ಅ ರಿಮೈಂಡರ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆನ್ಸರ್ ಏನು ಅಂತಂದರೆ ಇದಕ್ಕೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಇಲ್ಲಿ 147 ಬರುತ್ತೆ. ಸೊ 147ನ ಈ ನಂಬರ್ಸಿಂದ ಡಿವೈಡ್ ಮಾಡಿದಾಗ ಇಲ್ಲಿ ಗೆಟ್ ರಿಮೈಂಡರ್ 3. ಅಥವಾ ಇನ್ನೊಂದು ಮೆಥಡ್ ಯಾವುದು ಅಂತಂದರೆ LCM ತಗೊಂಡು ಕೂಡ ನೀವು ಮಾಡ್ಬೋದು. ಸೊ ಟೇಕ್ ದ LCM ಫಾರ್ ದೀಸ್ ನಂಬರ್ಸ್. LCM ವಿಲ್ ಗೆಟ್ 144 ಆ್ಯಂಡ್ ರಿಮೈಂಡರ್ ಅವರೇ ಕೊಟ್ಟಿದೆ ದಟ್ ಇಸ್ 3. ಸೊ 144 + 3 is 147 is the least number. When you divide by these numbers you'll get the remainder as 3. ಸೊ ದಟ್ ಈಸ್ LCM ಮೆಥಡ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ಆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ಸೊ ಆಪ್ಷನ್ 4 is the right answer. The length and breadth of a rectangular garden are expressed as in terms of linear polynomial express ಮಾಡ್ತಾರೆ. ಸೊ ಆಫ್ ಅ ಸೇಮ್ ವೇರಿಯಬಲ್ ದೆನ್ ಇಟ್ಸ್ ಏರಿಯಾ ಏನಾಗಿರುತ್ತೆ ಅಂತ ಕೇಳಿದರೆ, ಸೊ ನೀವು ಏರಿಯಾ ಆಫ್ ದಿ ರೆಕ್ಟ್ಯಾಂಗುಲರ್ ಫೀಲ್ಡ್ ಅಂತ ದಟ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೊತೀರಾ. ಸೊ ಲೆಂತ್ ಇಂಟು ಬ್ರೆಡ್ತ್ ಅಂದಾಗ ಇಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ಆಫ್ ದಿ ರೆಕ್ಟ್ಯಾಂಗುಲರ್ ಗಾರ್ಡನ್ನ ಸೇಮ್ ಲೀನಿಯರ್ ಪಾಲಿನಾಮಿಯಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದಾಗ ಇದೇನಾಗುತ್ತೆ, ಲೆಂತ್ ಬಂದು ax + b ಆಗುತ್ತೆ. ಸೊ ಸೇಮ್ ವೇರಿಯಬಲ್ ಎಕ್ಸ್ನ ತಗೋಬೇಕಾಗುತ್ತೆ ax + b ಆ್ಯಂಡ್ ಬ್ರೆಡ್ತ್ ಬಂದು cx + d ಆಗುತ್ತೆ. ಆಯಿತಾ. ಸೊ ಲೀನಿಯರ್ ಪಾಲಿನಾಮಿಯಲ್ ಎಕ್ಸ್ಪ್ರೆಸ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಅಂದರೆ ಒಂದು ವೇರಿಯಬಲ್ ಒಂದು ಕಾನ್ಸ್ಟೆಂಟ್ ಇರಬೇಕಾಗುತ್ತೆ. ಲೀನಿಯರ್ ಪಾಲಿನಾಮಿಯಲ್ ಓನ್ಲಿ 1 ಡಿಗ್ರಿ is 1. ಸೊ ಈ ರೀತಿ ಎಕ್ಸ್ಪ್ರೆಸ್ ಮಾಡಿದಾಗ ಇವೆರಡರದ್ದು ಲೆಂತ್ ಇಂಟು ಬ್ರೆಡ್ತ್ ಅಂದರೆ ax + b ಇಂಟು cx + d ಎರಡನ್ನೂ ಮಲ್ಟಿಪ್ಲೈ ಮಾಡಿ ಸೊ ಯಾವ ರೀತಿಯಾದಂಥ ಪಾಲಿನಾಮಿಯಲ್ ಬರುತ್ತೆ ನೋಡಿ ನಿಮಗೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ax ಇಂಟು cx ಅಂದರೆ x² ಬರುತ್ತೆ. ಇಲ್ಲಿ acx² + abx + bcx + bd ಅಂತ ಬರುತ್ತೆ. ಸೊ ಯಾವ ಪಾಲಿನಾಮಿಯಲ್ ಬರ್ತದೆ ಅಂದರೆ ಪವರ್ 2 ಇದೆ. ಸೊ ಪವರ್ 2 ಇರೋದನ್ನ ಯಾವ ಪಾಲಿನಾಮಿಯಲ್ ಅಂತ ಹೇಳ್ತೀವಿ ನಾವು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ you'll get. ನೆಕ್ಸ್ಟ್ ಒನ್, side of a square is increased by 10%, then percentage increase in its area. ಸೊ ಇಲ್ಲಿ ಏನು ಮಾಡ್ತಾರೆ, ಫಸ್ಟು ಏರಿಯಾ ಆಫ್ ದಿ ಸ್ಕ್ವೇರ್ನ ತೊಗೊಂಡ್ರೆ ಫಸ್ಟ್ ಏರಿಯಾ ಏನಿರುತ್ತೆ ಇನ್ಕ್ರೀಸ್ ಮಾಡೋಕ್ಕಿಂತ ಮುಂಚೆ ಸೈಡ್ ಮೆಜರ್ಮೆಂಟ್ನ ಇನ್ಕ್ರೀಸ್ ಮಾಡೋಕ್ಕಿಂತ ಮುಂಚೆ ಏನಿರುತ್ತೆ A1 ಅಂತ ತೊಗೊಳ್ಳೋಣ ಅದನ್ನು. ಸೊ ದಟ್ ಈಸ್ ಮೀನ್ಸ್ S² ಅಂತ ತೊಗೊಳ್ತೀನಿ ನಾನು. ಸೊ ಏರಿಯಾ ಆಫ್ ದಿ ಒರಿಜಿನಲ್ ಸ್ಕ್ವೇರ್ ಇಸ್ S² ಅಂದರೆ ಸೈಡ್ ಸ್ಕ್ವೇರ್ ಆಗುತ್ತೆ. ಆಫ್ಟರ್ ಇನ್ಕ್ರೀಸ್ ಇನ್ ದ ಸೈಡ್ ಲೆಂತ್ ಬೈ 10%, 10% ಇನ್ಕ್ರೀಸ್ ಮಾಡಿದಾಗ
ಸೈಡ್ ಏನಾಗುತ್ತೆ ಅದನ್ನು ಎಸ್ ಡ್ಯಾಶ್ ಅಂತ ತಗೊಳ್ತೀನಿ. ನ್ಯೂ ಸೈಡ್ ಬರುತ್ತೆ ನಮಗೆ. ಸೈಡ್ ಮೆಜರ್ಮೆಂಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಏನಾಗುತ್ತೆ ಎಸ್ ಇರುತ್ತೆ, ನಾವು 10% ಆಫ್ ಸೈಡ್ನ ಇನ್ಕ್ರೀಸ್ ಮಾಡ್ತೀವಿ. 10% 10/100 ಇಂಟು ಎಸ್ ಆಗುತ್ತೆ. ಸೊ ಏನಿರುತ್ತೆ ಸೈಡ್ ಮೆಜರ್ಮೆಂಟು ಅದಕ್ಕಿಂತ 10% ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ದಟ್ ನ್ಯೂ ಸೈಡ್ ವಿಲ್ ಗೆಟ್ ಎಸ್ ಪ್ಲಸ್ 10/100 ಎಸ್ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 10/100 ಅಂದರೆ 0.1 ಏನೋ ಬರುತ್ತೆ. ಸೊ 0.1 ಎಸ್ ಆ್ಯಂಡ್ ಎಸ್ ಮಾಡಿದ್ರೆ ವಿಲ್ ಗೆಟ್ ಎಸ್ ಡ್ಯಾಶ್ ಆಸ್ 1.1 ಎಸ್ ಬರುತ್ತೆ. ದಿಸ್ ಇಸ್ ದ ನ್ಯೂ ಸೈಡ್. ಈಗ ನ್ಯೂ ಸೈಡ್ ಇದ್ದಾಗ ಏರಿಯಾ ಏನಾಯಿತು, ದಟ್ ಈಸ್ ಟೇಕನ್ ಆಸ್ A2 ಅಂತ ತಗೊಳ್ಳೋಣ. ಸೊ A2 ಏನಾಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ, ಎಸ್ ಡ್ಯಾಶ್ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಟೇಕ್ ದ ಸ್ಕ್ವೇರ್ ಆಫ್ ದಿಸ್, ವಿಲ್ ಗೆಟ್ ಅ ನ್ಯೂ ಏರಿಯಾ ದಟ್ ಈಸ್ 1.21 ಎಸ್ ಸ್ಕ್ವೇರ್ ಅಂತ ತಗೊಳ್ತೀವಿ ಅಲ್ವಾ. 1.1 ಎಸ್ ಹೋಲ್ ಸ್ಕ್ವೇರ್ ಅಂದರೆ 1.21 ಎಸ್ ಸ್ಕ್ವೇರ್ ಬರುತ್ತೆ. ದಿಸ್ ಇಸ್ ಅ ನ್ಯೂ ಏರಿಯಾ. ಅವ್ರು ಕೇಳಿರೋದು ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ಏರಿಯಾ. ಫಸ್ಟು ಇನ್ಕ್ರೀಸ್ ಇನ್ ಏರಿಯಾ ಮಾಡಿ. ಇನ್ಕ್ರೀಸ್ ಇನ್ ಏರಿಯಾ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, A2 ಮೈನಸ್ A1, ಹೊಸ ಏರಿಯಾದಿಂದ ಹಳೆ ಏರಿಯಾ ಏನಿರುತ್ತೋ ಅದನ್ನು ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಅಂದರೆ 1.21 ಎಸ್ ಸ್ಕ್ವೇರ್ ಮೈನಸ್ ಎಸ್ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಗೆಟ್ ದ ಡಿಫ್ರೆನ್ಸ್ 0.21 ಎಸ್ ಸ್ಕ್ವೇರ್ ಬರುತ್ತೆ. ಸೊ ಇದು ನಮಗೆ ಇನ್ಕ್ರೀಸ್ ಇನ್ ಏರಿಯಾ. ಇದನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಪರ್ಸೆಂಟೇಜಲ್ಲಿ ಏನು ಮಾಡ್ತೀವಿ ನಾವು, ಇನ್ಕ್ರೀಸ್ಡ್ ಏರಿಯಾ ಆ್ಯಂಡ್ ದೆನ್ ಒರಿಜಿನಲ್ ಏರಿಯಾ ಏನಿರುತ್ತೋ ಇಂಟು ಫಾರ್ 100 ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಇಂಟು ಇನ್ಕ್ರೀಸ್ ಇನ್ ಏರಿಯಾ ಎಷ್ಟಿದೆ, 0.21 ಇದೆ. ಒರಿಜಿನಲ್ ಏರಿಯಾ ಎಷ್ಟಿದೆ, 0.21 ಎಸ್ ಸ್ಕ್ವೇರ್ ಡಿವೈಡ್ ಬೈ ಒರಿಜಿನಲ್ ಇಸ್ ಎಸ್ ಸ್ಕ್ವೇರ್ ಇಂಟು 100. ಸೊ ಇಲ್ಲಿ ಎಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. 0.21 ಇಂಟು 100 ಮಾಡಿದ್ರೆ ಇಲ್ಲಿ ಗೆಟ್ 21%. ಗೊತ್ತಾಯ್ತಾ. ಸೊ 21% ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಒನ್. ಸೊ ಫಸ್ಟು ಒರಿಜಿನಲ್ ಏರಿಯಾ ಏನಿರುತ್ತೋ ಮತ್ತು ನ್ಯೂ ಏರಿಯಾ ಏನಾಗುತ್ತೆ 10% ಇನ್ಕ್ರೀಸ್ ಮಾಡಿದ್ಮೇಲೆ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನ್ಯೂ ಏರಿಯಾದಿಂದ ಒರಿಜಿನಲ್ ಏರಿಯಾನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ ಗೆಟ್ ದ ಇನ್ಕ್ರೀಸ್ಡ್ ಅಮೌಂಟ್ ಆಫ್ ಏರಿಯಾ. ಸೊ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಂದ್ರೆ ಇನ್ಕ್ರೀಸ್ಡ್ ಅಮೌಂಟ್ ಆಫ್ ಏರಿಯಾ ಡಿವೈಡ್ ಬೈ ಒರಿಜಿನಲ್ ಅಮೌಂಟ್ ಆಫ್ ಏರಿಯಾ ಇಂಟು 100 ಮಾಡಿ. ಇಲ್ಲಿ ಗೆಟ್ ದ ಆನ್ಸರ್ ಆಸ್ 21. ನೆಕ್ಸ್ಟ್ ಒನ್, the value of root 300 plus root 200 when root 3 is equals to 1.73 and root 2 values they are given 1.41 ಅಂತ ಕೊಟ್ಟಿದ್ದಾರೆ. Find out the value of this. It is very simple one. Just do the simplification. root 300 can be written as 100 into 3 ಅಂತ ಬರ್ಕೊತೀವಿ ಆ್ಯಂಡ್ root 200ನ ಸ್ಕ್ವೇರ್ ರೂಟ್ ಆಫ್ 100 into 2 ಅಂತ ಬರ್ಕೊಳ್ಳೋಣ ಆಯಿತಾ. ಸೊ ಸ್ಕ್ವೇರ್ ರೂಟ್ ಆಫ್ 100 ವ್ಯಾಲ್ಯೂ ಏನಾಗುತ್ತೆ 10 ಆಗುತ್ತೆ. 10 into root 3 ಪ್ಲಸ್ 10 into root 2 ಆಗುತ್ತೆ. ಸೊ ರೂಟ್ 3 ವ್ಯಾಲ್ಯೂನ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ. 10 into root 3 ವ್ಯಾಲ್ಯೂ ಇಸ್ 1.73 ಪ್ಲಸ್ 10 into root 2 ವ್ಯಾಲ್ಯೂ ಇಸ್ 1.41. ಸೊ 10 into 1.73 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ 17.3 ಪ್ಲಸ್ 10 into 1.41 ಮಾಡಿದ್ರೆ ಇಲ್ಲಿ ಗೆಟ್ 14.1 ಬರುತ್ತೆ. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ 31.4 ಬರುತ್ತೆ. So 31.4 is in the option 2. This is your right answer. Okay. So option 2 ನಲ್ಲಿ 31.4 ಇದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, number of boys and girls in a class are in the ratio 7:5. The number of boys is 8 more than the number of girls. The total class strength ಎಷ್ಟಿರುತ್ತೆ ಅಂತ ಕೇಳಿದರೆ, ಅಂದರೆ ಯು ಶುಡ್ ಆ್ಯಡ್ ದ ನಂಬರ್ ಆಫ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಂಬರ್ ಮತ್ತು ಬಾಯ್ಸ್ ನಂಬರ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಸ್ಟ್ರೆಂತ್ ಆಫ್ ದಿ ಕ್ಲಾಸ್ ಸಿಗುತ್ತೆ. ಸೊ ಅದಕ್ಕೂ ಮುಂಚೆ ನಂಬರ್ ಆಫ್ ಬಾಯ್ಸ್ ಎಷ್ಟಿರ್ತಾರೆ, ನಂಬರ್ ಆಫ್ ಗರ್ಲ್ಸ್ ಎಷ್ಟಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಫೈಂಡ್ ಔಟ್ ಯೂಸಿಂಗ್ ದ ಕಂಡೀಷನ್. ಯಾವ ರೇಷನಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು 7x ಆ್ಯಂಡ್ 7x ಬೇಡ. ಸೊ 7 ಅನ್ನೋದು ನಂಬರ್ ಆಫ್ ಬಾಯ್ಸ್ ಆಗಿದೆ, ಹಾಗಾಗಿ 7b ಆ್ಯಂಡ್ 5b ಅಂತ ತಗೊಳ್ಳೋಣ. ಓಕೆ, ರೇಷಿಯೋ ಅಂತ ಕೇಳಿದರೆ 7b ಬೈ ರೇಷಿಯೋ ಆಫ್ ದಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಲ್ವಾ, ಹಾಗಾಗಿ ಇದನ್ನು b/g ಅಂತ ಬರ್ಕೊಳ್ಳೋಣ. ಓಕೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರೇಷಿಯೋ ವಿಲ್ ಬಿ ರಿಟನ್ ಆಸ್ b/g. ರೇಷಿಯೋ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 7/5 ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದಕ್ಕೆ ಸಿಂಪ್ಲಿಫೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7 into g ಡಿವೈಡ್ ಬೈ 5 ಆಗುತ್ತೆ. ಸೊ ಕ್ವಶನ್ ಮತ್ತೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಬಾಯ್ಸ್ ನಂಬರ್ ಏನಾಗುತ್ತೆ 8 more than ಗರ್ಲ್ಸ್. ಸೊ ಗರ್ಲ್ಸ್ ಎಷ್ಟಿರ್ತಾರೋ ಅದಕ್ಕಿಂತ 8 ನಂಬರ್ ಬಾಯ್ಸ್ ಜಾಸ್ತಿ ಇರ್ತಾರೆ. ಸೊ ಇನ್ ಕೇಸ್ ಇದು ನೀವೇನು ಮಾಡ್ತೀರಾ, ಇಲ್ಲಿ b ಪ್ಲೇಸಲ್ಲಿ 8+g ಬರ್ಕೊಳ್ಳೋಣ. b ಪ್ಲೇಸಲ್ಲಿ 8+g ಬರ್ಕೊಳ್ಳೋಣ. ಬಿಕಾಸ್ ದೇ ಆರ್ ಗಿವನ್ ಇನ್ ದ ಕ್ವಶನ್ ಬಾಯ್ಸ್ ನಂಬರ್ ವಿಲ್ ಬಿ 8 more than ದಿ ಗರ್ಲ್ಸ್. ಸೊ ಏನಕ್ಕೆ ಅಂದರೆ ಇಲ್ಲಿ ಎರಡು ವೇರಿಯೇಬಲ್ ಇದ್ದಾಗ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಅದರ ಒಂದು ವೇರಿಯೇಬಲ್ ಕನ್ವರ್ಟ್ ಮಾಡಿ ಒಂದು ವ್ಯಾಲ್ಯೂ ಬಂತು ಅಂದರೆ ಇನ್ನೊಂದು ವ್ಯಾಲ್ಯೂ ನಿಮ್ಗೆ ಈಸಿ ಆಗುತ್ತೆ ಫೈಂಡ್ ಔಟ್ ಮಾಡಲಿಕ್ಕೆ, ಹಾಗಾಗಿ ಈ ಥರ ಬರ್ಕೊಳ್ಳೋಣ. ಸೊ 7g ಡಿವೈಡ್ ಬೈ 5 ಆಗುತ್ತೆ. ದೆನ್ ಕ್ರಾಸ್ ಮಲ್ಟಿಪ್ಲೈ ಆ್ಯಂಡ್ ಸಿಂಪ್ಲಿಫೈ. ಸೊ 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 into 8+g ದಟ್ ಈಸ್ ಈಕ್ವಲ್ಸ್ ಟು 7g.
5 8 40 ಪ್ಲಸ್ ಜಿ ಇಸ್ ಈಕ್ವಲ್ಸ್ ಟು 7g ಆಗುತ್ತೆ. 5 ಇಂಟು ಜಿ ಇಸ್ 5g, 40 ಪ್ಲಸ್ 5g ಇದು. ಸೊ ಈಗ 40 ಹಾಗೆ ಇರಲಿ. ಸೊ 7g, ಟೇಕ್ ದಿಸ್ ಒನ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಮೈನಸ್ 5g ಆಗುತ್ತೆ. ಸೊ 7 minus 5 ಅಂದರೆ 2g is equals to 40, then g is equals to 40 by 2. 40 by 2 ಅಂದರೆ you'll get 20. ಸೊ ನಂಬರ್ ಆಫ್ ಗರ್ಲ್ಸ್ ಎಷ್ಟು ಬಂತು? 20 ಬಂತು. ಸೊ ಹಾಗಾದ್ರೆ ನಂಬರ್ ಆಫ್ ಬಾಯ್ಸ್ ಎಷ್ಟಿರ್ತಾರೆ? 8 ಪ್ಲಸ್ ಜಿ. ಗರ್ಲ್ಸ್ಗಿಂತ 8 ನಂಬರ್ಸ್ ಜಾಸ್ತಿ ಇರ್ತಾರೆ. ಅಂದರೆ 8 ಪ್ಲಸ್ ಜಿ ಅಂದರೆ ನಂಬರ್ ಆಫ್ ಬಾಯ್ಸ್ ಈಸ್ 20 ಪ್ಲಸ್ 8. 8 ಪ್ಲಸ್ 20 ಅಂದರೆ 28. ಬಾಯ್ಸ್ ನಂಬರ್ ವಿಲ್ ಬಿ 28 ಬರ್ತಾ ಇದೆ, ಗರ್ಲ್ಸ್ ನಂಬರು 20 ಬರ್ತದೆ. ಟೋಟಲ್ ನಂಬರ್ ಎಷ್ಟಾಗುತ್ತೆ? ಎರಡನ್ನು ಆ್ಯಡ್ ಮಾಡಿ 20 ಪ್ಲಸ್ 28 ವಿಲ್ ಗೆಟ್ 48. ದಿಸ್ ಇಸ್ ದ ಟೋಟಲ್ ಸ್ಟ್ರೆಂತ್ ಆಫ್ ದಿ class, that is 48. It is in the option 3. 48 is the correct answer. Next one. The age of man is 38 years more than the age of his son. Son ಗಿಂತ ಫಾದರ್ ಏಜ್ ಬಂದು 38 years ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಸಮ್ ಆಫ್ ದೇರ್ ಏಜಸ್ ಈಸ್ 82 years, ದೆನ್ ದ ಏಜ್ ಆಫ್ ದಿ ಫಾದರ್ನ ಕೇಳಿದರೆ. ಸೊ ಇದು ಕೂಡ ಸಿಂಪಲ್ ಆಗಿದೆ ಪ್ರಾಬ್ಲಮ್. ಕೊಟ್ಟಿರುವಂಥ ಕಂಡೀಷನ್ ಬರ್ಕೊಳ್ಳೋಣ. ಸೊ ಫಾದರ್ಸ್ ಏಜ್ ವಿಲ್ ಬಿ, ಫಾದರ್ಸ್ ಏಜ್ ಏನಾಗುತ್ತೆ? 38 years ಮೋರ್ ದ್ಯಾನ್ ಇಸ್ ಸನ್ಸ್ ಏಜ್. ಸೊ 38 years ಮೋರ್ ಅಂದಾಗ ಪ್ಲಸ್ ಆಗುತ್ತೆ ಇಸ್ ಸನ್ಸ್ ಏಜ್. ಸೊ ಏನಾಗುತ್ತೆ ಇಲ್ಲಿ ಸಮ್ ಆಫ್ ದೇರ್ ಏಜಸ್ ಅಂತ ಅಂದರೆ ಫಾದರ್ ಮತ್ತು ಸನ್ ಎರಡರದ್ದು ಕೂಡ ಸಮ್ ತಗೊಂಡಾಗ ಎಷ್ಟು ಬರುತ್ತೆ? 82 ಬರುತ್ತೆ. ಸೊ ಫಾದರ್ ಏಜ್ ಇಸ್ 38 ಪ್ಲಸ್ ಎಸ್. ಸೊ ಇನ್ಸ್ಟೆಡ್ ಆಫ್ ಎಫ್ ವಿ ಕ್ಯಾನ್ ರೈಟ್ 38 ಪ್ಲಸ್ ಎಸ್ ಪ್ಲಸ್ ರೈಟ್ ದಿಸ್ ಎಸ್ ಆಸ್ ಇಟ್ ಈಸ್. ಸಮ್ ಆಫ್ ದೇರ್ ಏಜಸ್ ಬಿಕಮ್ಸ್ 82. Then 38 plus s plus s, 2s is equals to 82. Then take this 38 to right hand side, it becomes 82 minus 38 ಮಾಡಿದ್ರೆ 2s value you will get 44 ಬರುತ್ತೆ. ಸೊ s is equals to 44 by 2 ಅಂತಂದರೆ 22 ಬರುತ್ತೆ. ದಿಸ್ ಇಸ್ ದ ಏಜ್ ಆಫ್ ದಿ ಸನ್ ನಮಗೆ ಸಿಕ್ತು 22 years ಅಂತ. ಬಟ್ ಅವ್ರು ಕೇಳಿರೋವಂಥದ್ದು ಫಾದರ್ ಏಜ್ನ ಕೇಳಿದರೆ, ಫಾದರ್ ಏಜ್ಗೆ ನಾವು ಕಂಡೀಷನ್ ಏನು ಹಾಕಿದ್ದೀವಿ? ಫಾದರ್ ಏಜ್ ವಿಲ್ ಬಿ 38 ಪ್ಲಸ್ ಎಸ್ ಅಂತ ತಗೊಂಡಿದ್ದೀವಿ. 38 years ಮೋರ್ ದ್ಯಾನ್ ದಿ ಸನ್ 22 ಇದ್ದರೆ ಸೊ ಅವ್ರಿಂದ 38 ಜಾಸ್ತಿ ಇರ್ತಾರೆ. ಹಾಗಾಗಿ 38 ಪ್ಲಸ್ 22, 38 ಪ್ಲಸ್ 22 ಎರಡನ್ನೂ ಆ್ಯಡ್ ಮಾಡಿದ್ರೆ ಫಾದರ್ ಏಜ್ ವಿಲ್ ಗೆಟ್ 60 years. ಸೊ 60 years ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಆಪ್ಷನ್ 1. ನೆಕ್ಸ್ಟ್ ಒನ್. In a mixture, substance A, B, C are in the ratio 8:5:7. ಪರ್ಸೆಂಟೇಜ್ ಆಫ್ ಸಿ ಅಂತ ಕೇಳಿದರೆ, ಸೊ ಪರ್ಸೆಂಟೇಜ್ ಆಫ್ ಸಿನ ನೀವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ಅಂದರೆ, ಪಾರ್ಟ್ ಆಫ್ ಸಿ ಪಾರ್ಟ್ ಎಷ್ಟಿದೆ ಡಿವೈಡ್ ಬೈ ಟೋಟಲ್ ನಂಬರ್ ಇಂಟು 100. ಪರ್ಸೆಂಟೇಜ್ ಅಂತ ಕೇಳಿರೋದ್ರಿಂದ ಇಂಟು 100 ಮಾಡ್ಕೊಳ್ಳೋಣ. ಸೊ ಪಾರ್ಟ್ ಆಫ್ ಸಿ ಎಷ್ಟಿದೆ? 7. ಇದು ಎ ಬಿ ಸಿ ಅಂತ ತಗೊಂಡ್ರೆ ಪಾರ್ಟ್ ಆಫ್ ಸಿ ಇಸ್ 7. ಟೋಟಲ್ ನಂಬರ್ ಅಂದರೆ ಆ್ಯಡ್ ಆಲ್ ದೋಸ್. 8 + 5 13, 13 + 7 20 ಬರುತ್ತೆ. ಸೊ 20 ಇಂಟು ಫಾರ್ 100 ಅಂತ ಫೈಂಡ್ ಔಟ್ ಮಾಡೋಣ. ಸೊ 0 0 ಗೆಟ್ ಕ್ಯಾನ್ಸಲ್, 2 1s 2 5s ಆಗುತ್ತೆ, 7 5s ಎಷ್ಟು ಬಂತು? 35 ಬರುತ್ತೆ. ದಿಸ್ ಇಸ್ ದ ಪರ್ಸೆಂಟೇಜ್ ಆಫ್ ಸಿ. ದಟ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್. Assimilation is, wait, where is this one? Assimilation is fitting new information. Then accommodation means what ಅಂತ ಕೇಳಿದರೆ, ಸೊ ಅಕಾಮಡೇಷನ್ ಅಂತ ಅಂದರೆ ಮಾಡಿಫೈಯಿಂಗ್ ಎಕ್ಸಿಸ್ಟಿಂಗ್ ಸ್ಕೀಮಾಸ್ ಅಂತ ಹೇಳ್ತೀವಿ. ಸೊ ಇದು ಅಕಾರ್ಡಿಂಗ್ ಟು ಪಿಯಾಜೆಸ್ ಥಿಯರಿ. ಸೊ ಅಕಾರ್ಡಿಂಗ್ ಟು ಪಿಯಾಜೆಟ್ಸ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ಏನು ಬರುತ್ತೆ ಅಂದರೆ, ಅಸಿಮಿಲೇಷನ್ ಇಸ್ ದ ಪ್ರೊಸೆಸ್ ಆಫ್ ಫಿಟ್ಟಿಂಗ್ ಎ ನ್ಯೂ ಇನ್ಫಾರ್ಮೇಷನ್ ಇಂಟು ಎಕ್ಸಿಸ್ಟಿಂಗ್ ಮೆಂಟಲ್ ಫ್ರೇಮ್ವರ್ಕ್ ಅಥವಾ ಸ್ಕಿಮಾಸ್ ಅಂತ ಹೇಳ್ತೀವಿ. ಬಟ್ ಅಕಾಮಡೇಷನ್ ಇಸ್ ದ ಕಾಂಪ್ಲಿಮೆಂಟರಿ ಪ್ರೊಸೆಸ್ ಆಫ್ ಮಾಡಿಫೈಯಿಂಗ್ ಎಕ್ಸಿಸ್ಟಿಂಗ್ ಸ್ಕೀಮಾಸ್. ಇದು ಪಿಯಾಜೆಟ್ ಥಿಯರಿನಲ್ಲಿ ಬರುವಂಥದ್ದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್. ಬ್ಲೂ ಪ್ರಿಂಟ್ ವಿಚ್ ಗಿವ್ಸ್ ಅಚೀವ್ಮೆಂಟ್ ಟೆಸ್ಟ್, ದೆನ್ ವಾಟ್ ಗಿವ್ಸ್ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ನ ಯಾವುದು ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಅಂತ ಅಂದರೆ, ಬ್ಲೂ ಪ್ರಿಂಟಿಂದ ನಾವು ಅಚೀವ್ಮೆಂಟ್ ಟೆಸ್ಟ್ ಅಂತಂದರೆ ಇಟ್ ಎನ್ಶೂರ್ಸ್ ದ ಅಚೀವ್ಮೆಂಟ್, ಇಟ್ ಕವರ್ಸ್ ಆಲ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಕಂಟೆಂಟ್ಸ್ ಏರಿಯಾಸ್ ಅಪ್ರಾಪ್ರಿಯೇಟ್ಲಿ ಸಿಮಿಲರ್ಲಿ. ಬಟ್ ಇಲ್ಲಿ ಪರ್ಫಾರ್ಮೆನ್ಸ್ನ ಯಾವ್ದು ಕೊಡುತ್ತೆ ಅಂದರೆ ದಟ್ ಈಸ್ ನಥಿಂಗ್ ಬಟ್ ರೂಬ್ರಿಕ್ಸ್ ಆಗಿರುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ರೂಬ್ರಿಕ್ಸ್ ಏನಾಗುತ್ತೆ? ಇಟ್ ಇಸ್ ಎ ಸ್ಕೋರಿಂಗ್ ಗೈಡ್ ಯೂಸ್ ಟು ಎವ್ಯಾಲ್ಯೂಯೇಟ್ ದ ಪರ್ಫಾರ್ಮೆನ್ಸ್ ಬೇಸ್ಡ್ ಆನ್ ದಿ ಸೆಟ್ ಆಫ್ ಕ್ರೈಟೀರಿಯಾ. ಹಾಗಾಗಿ ಪರ್ಫಾರ್ಮೆನ್ಸ್ನ ನಾವು ಮೆಜರ್ ಮಾಡೋದು ಯಾವುದರಿಂದ ಅಂತಂದರೆ ರೂಬ್ರಿಕ್ಸಿಂದ ಆಗುತ್ತೆ. ಇಟ್ ಇಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್.
Aim of teaching mathematics, it is a broad and comprehensive objective of teaching mathematics. ಏನಾಗಿರುತ್ತೆ ಅಂದರೆ ದಟ್ ಈಸ್ ಸ್ಟ್ರೈಟ್ ಆ್ಯಂಡ್ ಸ್ಪೆಸಿಫಿಕ್ ಆಗಿ ಇರುತ್ತೆ. ಸೊ ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ವಿಚ್ ಗಿವ್ಸ್ ಸ್ಟ್ರೈಟ್ ಆ್ಯಂಡ್ ಸ್ಪೆಸಿಫಿಕ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಇಲ್ಲಿ ನಿಮಗೆ ಒಂದೇ 5 ಕೇಳಿದರೆ ಪೆಡಗಾಗಿ ಮೇಲೆ ಕ್ವಶನ್ಸು. ಸೊ ನಾನು ಆಲ್ರೆಡಿ ಹೇಳಿದ್ರೆ ಮಿನಿಮಮ್ 6 ಇರುತ್ತೆ ಅಥವಾ 10 ಇರುತ್ತೆ ಅಂತ ಹೇಳಿದೆ. ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದಾಗ ಕೆಲವೊಂದು ಪೇಪರಲ್ಲಿ 10 ಕ್ವಶನ್ಸ್ನ ಕೇಳಿದ್ದಾರೆ, ಕೆಲವೊಂದು ಪೇಪರಲ್ಲಿ 6 ಕೇಳಿದ್ದಾರೆ, ಬಟ್ ಇಲ್ಲಿ 5 ಮಾತ್ರ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒನ್, ಎ ಸ್ಟೂಡೆಂಟ್ observes that 1 plus 3 is equals to 4 and 1 plus 3 plus 5 is equals to 9, then 1 plus 3 plus 5 plus 7 is 16, etc. Then concludes that the sum of the first n odd natural numbers is n square ಅಂತ ಕನ್ಸಿಡರ್ ಮಾಡಿದೆ. ಅಬ್ಸರ್ವ್ ಮಾಡಿ ಏನು ಮಾಡುತ್ತೆ, ದ ಸಮ್ ಆಫ್ ದಿ ಎನ್ ಫಸ್ಟ್ ಎನ್ ಆಡ್ ನಂಬರ್ಸ್ ಈಸ್ ಎನ್ ಸ್ಕ್ವೇರ್ ಆಗಿ ನಾವು ಬರಿಬೋದು ಅಂತ ಹೇಳುತ್ತೆ. ಹಾಗಾಗಿ ಇದು ಯಾವ ಒಂದು ಮೆಥಡ್ಗೆ ಸಂಬಂಧಪಟ್ಟಿರುವಂಥದ್ದು. ದಿಸ್ ಪ್ರೊಸೆಸ್ ಅರೈವಿಂಗ್ ದ ಜನರಲ್ ರೂಲ್. ಯಾವ ಒಂದು ಜನರಲ್ ರೂಲ್ ಅಪ್ಲೈ ಆಗುತ್ತೆ ಅಂತ ಅಂದರೆ ಇಲ್ಲಿ ದಟ್ ಈಸ್ ನಥಿಂಗ್ ಬಟ್ ಯಾವ ಒಂದು ರೂಲ್ ಅಂದರೆ ಇದು ಇಂಡಕ್ಟಿವ್ ರೀಸನಿಂಗ್ ಆಗಿರುತ್ತೆ. ಇದೇನಾಗ್ತಿರುತ್ತೆ, ಲೆಟ್ಸ್ ಟು ಜನರಲ್ ರೂಲ್. ಅವ್ರು ಏನಾಗ್ತದೆ ಎಕ್ಸಾಂಪಲ್ಸಿಂದ ರೂಲ್ಸ್ ಕಡೆ ಹೋಗ್ತಿದಾರಲ್ವಾ, ಹಾಗಾಗಿ ಇದನ್ನು ಇಂಡಕ್ಟಿವ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಇಂಡಕ್ಟಿವ್ ಇಸ್ ನಥಿಂಗ್ ಬಟ್ ಫಾರ್ಮಿಂಗ್ ಎ ಕಂಜೆಕ್ಟರ್. ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದಿಸ್ ಇಂಡಕ್ಟಿವ್ ಮೆಥಡ್ ರಿಲೇಟೆಡ್ ಒನ್, ಫಾರ್ಮಿಂಗ್ ಎ ಕಂಜೆಕ್ಟರ್. ನೆಕ್ಸ್ಟ್ ಒನ್, ಫಾರ್ ಎ ಚೈಲ್ಡ್ ವಿತ್ ಅ ವಿಜುವಲ್ ಇಂಪೇರ್ಮೆಂಟ್, which of the following is the most appropriate adaptation for assessing the ಅಂಡರ್ಸ್ಟ್ಯಾಂಡಿಂಗ್ ದ ಜಿಯೋಮೆಟ್ರಿಕಲ್ ಶೇಪ್ಸ್ ಅಂತ ಕೇಳಿದರೆ. ಸೊ ಇಲ್ಲಿ ವಿಜುವಲ್ ಇಂಪೇರ್ಮೆಂಟ್ ಅಂತ ಕೇಳೋದ್ರಿಂದ ವಿಜುವಲ್ ಅಂತ ಅಂದರೆ ಇದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂದರೆ ಯಾವುದು ಅಂತಂದರೆ ಓರಲ್ ನೋಡಿ ಕಲಿಯುವಂಥದ್ದು ಓರಲ್ ಎಕ್ಸ್ಪ್ರೆಷನ್ ವೇರ್ ದ ಚೈಲ್ಡ್ ಡಿಸ್ಕ್ರೈಬ್ಸ್ ಅಂಡ್ ಐಡೆಂಟಿಫೈಸ್ ದ ಶೇಪ್ ಟ್ಯಾಕ್ಟಿಲಿ ಅಂತ ಇದೆ. ಸೊ ದಿಸ್ ಇಸ್ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ನೆಕ್ಸ್ಟ್ ಒನ್, ಇಷ್ಟು ಬಂದು ನಿಮಗೆ ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಏನು ಬರುತ್ತೆ 121ಇಂದ 150, ದಟ್ ಈಸ್ ಸೈನ್ಸ್ ಪಾರ್ಟ್ ಆಗಿರುತ್ತೆ. ಸೊ ವಿ ವಿಲ್ ಸಿ ದ ಆನ್ಸರ್ ಕ್ವಿಕ್ಲಿ. ಸೊ ನೆಕ್ಸ್ಟ್ ಏನಿದೆ, ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಕೇಳಿದರೆ, ಸ್ಪೀಡ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಗಿರುತ್ತೆ, ಯಾಕಂದರೆ ಸ್ಪೀಡ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಇರಲ್ಲ, ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಸೊ ವೆಲಾಸಿಟಿ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಸೊ ವೆಲಾಸಿಟಿ ಇಸ್ ವೆಕ್ಟಾರ್ ಕ್ವಾಂಟಿಟಿ, ಇಟ್ ಇಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಸ್ಪೀಡ್ ಕ್ಯಾನ್ ಬಿ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಯಾವತ್ತೂ ನೆಗೆಟಿವ್ ಆಗಲ್ಲ, 0 ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರುತ್ತೆ. ಸೊ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಹಾಗಾದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಬಂದು ಆಪ್ಷನ್ 4, ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೀಡ್ ಅಂಡ್ ವೆಲಾಸಿಟಿ ಆಫ್ ಎ ಬಾಡಿ ಮೂವಿಂಗ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಇಸ್ ಈಕ್ವಲ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸ್ಪೀಡ್ ಅಂಡ್ ವೆಲಾಸಿಟಿ ಆಫ್ ಎ ಬಾಡಿ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಮೂವ್ ಆಗ್ತಿದ್ದಾಗ ಎರಡು ಕೂಡ ಈಕ್ವಲ್ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಎ ಕಾರ್ ಆಫ್ ಮಾಸ್ 400 kg ಮೂವಿಂಗ್ ಇನ್ ಎ ಸ್ಪೀಡ್ ಆಫ್ 90 km/h is brought at rest in 10 seconds ಅಂತ ಕೊಟ್ಟಿದ್ರೆ. ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಕಾರ್, ದಟ್ ಈಸ್ ಫೋರ್ಸ್ ಇಸ್ ಈಕ್ವಲ್ಸ್ ಟು m × a ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೊ ಇಲ್ಲಿ ಮಾಸ್ ಆಫ್ ದಿ ಕಾರ್ನ ಕೊಟ್ಟಿದ್ದಾರೆ. ಸೊ 400 kg ಅಂತ. ಬಟ್ ಇಲ್ಲಿ ಅಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನೀವು ಏನ ಫೈಂಡ್ ಔಟ್ ಮಾಡಬೇಕು, ಎನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 90 ಎ ಗೊತ್ತಿಲ್ಲ, ಏನ ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ವೆಲಾಸಿಟಿನ ಕೊಟ್ಟಿದ್ದಾರೆ. ಇನಿಷಿಯಲಿ ಇದು 90 km/h ಅಂದರೆ ಇನಿಷಿಯಲ್ ವೆಲಾಸಿಟಿ ಎಷ್ಟು ಬರುತ್ತೆ, 90 km/h ಮೂವ್ ಆಗ್ತಿರುತ್ತೆ. ಆಫ್ಟರ್ ದಟ್ ಫೈನಲಿ ಇಟ್ ಕಮ್ಸ್ ಟು ರೆಸ್ಟ್ ಅಂದರೆ 0 ಆಗುತ್ತೆ ಫೈನಲ್ ವೆಲಾಸಿಟಿ. ಸೊ ಏನು ಟೈಮ್ ತಗೊಳುತ್ತೆ ಅಂತಂದರೆ 10 seconds ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಇನಿಷಿಯಲ್ ವೆಲಾಸಿಟಿ ಬಂದು km/h ಕೊಟ್ಟಿದ್ದಾರೆ, ಟೈಮ್ನ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು km/h ನೀವು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, ಸೊ 90 km/h ಅಂದರೆ ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಗುತ್ತೆ, 1000 ಮೀಟರ್ ಡಿವೈಡ್ ಬೈ 3600 seconds. 1 hourಗೆ 3600 seconds ಆಗುತ್ತೆ. 1000/3600 ಮಾಡಿ. ಸೊ ಇವೆರಡನ್ನೂ ನೀವು ಸಿಂಪ್ಲಿಫೈ ಮಾಡಿದ್ರೆ, ಸೊ ಇಲ್ಲಿ ಗೆಟ್ 90 × 10 ಡಿವೈಡ್ ಬೈ 36, ಇವೆರಡನ್ನೂ ಸಿಂಪ್ಲಿಫೈ ಮಾಡಿದ್ರೆ 25 m/s ಬರುತ್ತೆ. ದಿಸ್ ಈಸ್ ಇನಿಷಿಯಲ್ ವೆಲಾಸಿಟಿ, ದಿಸ್ ಇಸ್ ಫೈನಲ್ ವೆಲಾಸಿಟಿ is 0 and t is 10 seconds. Using that values, you should use a is equals to v minus u by t ಫಾರ್ಮುಲಾ. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ಫೈಂಡ್ ಔಟ್ ಎ ವ್ಯಾಲ್ಯೂ. ಇಲ್ಲಿ ಗೆಟ್ -2.5 ಬರುತ್ತೆ. ಬಿಕಾಸ್ ಇನಿಷಿಯಲಿ ವೆಲಾಸಿಟಿ ಜಾಸ್ತಿ ಇರುತ್ತೆ, ರಿಟಾರ್ಡೇಷನ್ ಆಗ್ತಿದೆ ಇಲ್ಲಿ. ಸೊ ಫೈನಲಿ ವೆಲಾಸಿಟಿ ಕಡಿಮೆ ಆಗ್ತಿದೆ, ಹಾಗಾಗಿ ನೆಗೆಟಿವ್ -2.5 m/s² ಬರುತ್ತೆ. ಸೊ ಈ 400 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 400 ಮಾಸ್ ಆಫ್ ದಿ ಆಬ್ಜೆಕ್ಟ್ ಕಾರ್ ಇಸ್ 400 ಇಂಟು -2.5 ಎರಡೂ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್
1000 ಬರುತ್ತೆ. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್ 1000 n. This is the force applied on the force acting on the car. That is option 1 is the right answer. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್, ಹೈಪರ್ ಮೆಟ್ರೋಪಿಯಾ ಕ್ಯಾನ್ ಬಿ ಕರೆಕ್ಟೆಡ್. ಇದನ್ನು ಮೋಸ್ಟ್ ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ಹೇಳಿದ್ದೀನಿ. ಹೈಪರ್ ಮೆಟ್ರೋಪಿಯಾ ಅಂದರೆ ಫಾರ್ ಸೈಟೆಡ್ನೆಸ್. ಇದನ್ನ ನಾವು ಕರೆಕ್ಟ್ ಮಾಡೋದು ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. The equation does not represent Joule's law of heating ನ ಯಾವ ಒಂದು ಈಕ್ವೇಷನ್ ರೆಪ್ರೆಸೆಂಟ್ ಮಾಡಲ್ಲ ಅಂತ ಕೇಳಿದರೆ, ಸೊ ಅಕಾರ್ಡಿಂಗ್ ಟು Joule's law of heating, the equation becomes H is equals to I square RT. ಇದು ಈಕ್ವೇಷನ್ ಆಫ್ ದಿ Joule's law of heating. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆಪ್ಷನ್. ಸೊ ಇದು ಈಕ್ವೇಷನ್ ಆಗಿರುತ್ತೆ. ಡಸ್ ನಾಟ್ ರೆಪ್ರೆಸೆಂಟ್ ಅಂತ ಕೇಳೋದ್ರಿಂದ, ಸೊ ಇದನ್ನು ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಲ್ಲಿ I is equals to V/R ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವೇಷನ್ ಏನಾಗುತ್ತೆ, ಇದು ಒಂದು ಈಕ್ವೇಷನ್ ನಿಮಗೆ. ಮತ್ತೆ ಹೇಗೆ I ಬದಲು V/R ಅಂತ ರಿಪ್ಲೇಸ್ ಮಾಡಿದ್ರೆ H is equals to V/R ಹೋಲ್ ಸ್ಕ್ವೇರ್ ಆಗುತ್ತೆ ಇಂಟು RT ಆಗುತ್ತೆ. ಇಲ್ಲಿ R ಗೆಟ್ ಕ್ಯಾನ್ಸಲ್ಡ್. ದೆನ್ V²/R T ಅಂತಲೂ ಕೂಡ ನಾವು ಬರೀಬೋದು ಅಲ್ವಾ. ಸೊ V²/R ಅಂದರೆ ಇಲ್ಲಿ V/R ಬದಲು ಮತ್ತೆ V ಒಂದು ಹಂಗೆ ಇಟ್ಕೊಳ್ಳಿ. ಈಗೇನು ಒನ್ ಮೋರ್ V/R ಬದಲು I ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಬಿಕಮ್ಸ್ ಏನಾಗುತ್ತೆ, V ಇಂಟು IT ಆಗುತ್ತೆ. ಈ ಈಕ್ವೇಷನ್ನು ಕೂಡ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಈಕ್ವೇಷನ್ನು ಕೂಡ ಕರೆಕ್ಟ್ ಆಗುತ್ತೆ. ಸೊ ದೆನ್ PT ಅಂತ ಇದೆ. P ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ VI. P ಬದಲು VI ಅಂತಲೂ ಕೂಡ ನಾವಿಲ್ಲಿ ತಗೊಳ್ತೀವಿ. ಹಾಗಾಗಿ ಇಲ್ಲಿ VI ಬದಲು Pನೂ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಹಾಗಾಗಿ ಆಪ್ಷನ್ 3ನೂ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 4 ಏನಿದೆ, ದಟ್ ಈಸ್ ದ ಡಸ್ ನಾಟ್ ರೆಪ್ರೆಸೆಂಟ್ ದ Joule's law of heating. That is option 4 is the right answer. So next one, the magnetic field lines of force inside solenoid. Inside solenoid ಅಲ್ಲಿ magnetic lines of force ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ, they are parallel straight lines ಆಗಿರುತ್ತೆ. That is option 4 is the right answer. Next one, the statement that correctly describes the friction. ಫ್ರಿಕ್ಷನ್ನ ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡುವಂಥ ಸ್ಟೇಟ್ಮೆಂಟ್ ಯಾವುದು ಅಂತ ಅಂದರೆ, ಫ್ರಿಕ್ಷನ್ ಬಂದರೆ ಇಟ್ ಇಸ್ ಎ ಕಾಂಟ್ಯಾಕ್ಟ್ ಫೋರ್ಸ್ ಆಗಿರುತ್ತೆ, ಜೊತೆಗೆ ಮೋಷನ್ ಆಫ್ ದಿ ಆಬ್ಜೆಕ್ಟ್ನ ಅಪೋಸ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫ್ರಿಕ್ಷನ್ ಇಸ್ ಎ ಕಾಂಟ್ಯಾಕ್ಟ್ ಫೋರ್ಸ್ ಆ್ಯಂಡ್ ಅಪೋಸಸ್ ದಿ ಮೋಷನ್. ಸಡನ್ನಾಗಿ ಆಬ್ಜೆಕ್ಟ್ ರೆಸ್ಟ್ ಪೊಸಿಷನ್ ಬರುತ್ತೆ. ಇಟ್ ಅಪೋಸಸ್ ದಿ ಮೋಷನ್ ಆಫ್ ದಿ ಆಬ್ಜೆಕ್ಟ್. ನೆಕ್ಸ್ಟ್ ಒನ್, ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಆಬ್ಲಿಕ್ಲಿ ಫ್ರಮ್ ವಾಟರ್ ಟು ಡೈಮಂಡ್ಗೆ ರೇ ಆಫ್ ಲೈಟ್ ಟ್ರಾವೆಲ್ ಮಾಡ್ತಿದೆ. ಆಫ್ಟರ್ ರಿಫ್ರಾಕ್ಷನ್ ಏನಾಗುತ್ತೆ ಅನ್ನೋದನ್ನ ಕೇಳಿದರೆ, ಸೊ ಇಲ್ಲಿ ವಾಟರ್ನ ಇದನ್ನು ತುಂಬ ಸರಿ ಹೇಳಿದ್ದೀನಿ. ರೇರ್ ಇಲ್ಲಿ ಅವ್ರಿಗೆ ಮೆನ್ಷನ್ ಮಾಡಿದ್ರೆ ರೇರರ್ ಯಾವುದು ಡೆನ್ಸರ್ ಯಾವುದು ಅಂತ. ಬಟ್ ಇಲ್ಲಿ ರೇರರ್ ಬಂದು ವಾಟರ್ ಮೀಡಿಯಮು ರೇರರ್ ಆಗಿರುತ್ತೆ. ವಾಟರ್ ಮೀಡಿಯಮ್ ಬಂದು ರೇರರ್ ಆ್ಯಂಡ್ ಡೆನ್ಸರ್ ಮೀಡಿಯಮ್ ಬಂದು ಥಿಕ್ಕಾಗಿರೋ ಅಂಥದ್ದು, ದಟ್ ಈಸ್ ಡೈಮಂಡ್. ಸೊ ಡೈಮಂಡ್ ಬಂದು ಏನಾಗುತ್ತೆ, ಡೆನ್ಸರ್ ಮೀಡಿಯಮ್ ಆಗುತ್ತೆ. ಸೊ ರೇ ಆಫ್ ಲೈಟು ರೇರರ್ ಟು ಡೆನ್ಸರ್ಗೆ ಹೋದಾಗ ಏನಾಗುತ್ತೆ, ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ಇದನ್ನು ನೀವು ಡೈಮಂಡ್ ಇದನ್ನು ಒಂದು ವಾಟರ್ ಅಂತ ಅಂದ್ಕೊಂಡ್ರೆ, ಸೊ ಇಲ್ಲಿ ಲೈಟ್ ರೇ ಇನ್ಸಿಡೆಂಟ್ ಆಗ್ತಿದೆ. ಇಲ್ಲಿ ಲೈಟ್ ರೇ ಏನಾಗುತ್ತೆ, ರಿಫ್ರಾಕ್ಟ್ ಆಗಿ ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್ ಕಡೆಗೆ ಬೆಂಡ್ ಆಗ್ತಿರುತ್ತೆ. ಹಾಗಾಗಿ ಇಲ್ಲಿ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್ ಅಂತ ಏನಿದೆ, ಆಪ್ಷನ್ 1 ದಿಸ್ ಇಸ್ ದ ರೈಟ್ ಆನ್ಸರ್. ಇದನ್ನು ಕೂಡ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಅದೇ ಡೆನ್ಸರ್ ಅಂತ ಇರೋದಂದರೆ ಇಟ್ ಇಸ್ ಅವೇ ಫ್ರಮ್ ದಿ ನಾರ್ಮಲ್. ಸೊ ನೆಕ್ಸ್ಟ್ ಒನ್, an object kept at a distance of 30 centimeter from a convex lens of radius of curvature ಕೊಟ್ಟಿದ್ದಾರೆ 30 centimeter ಅಂತ, produces sharp image ಫ್ರಮ್ ದ ಲೆನ್ಸ್ ಅಟ್ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋವಂಥದ್ದು ಏನೇನೋ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಕೊಟ್ಟಿದ್ದಾರೆ, ದಟ್ ಈಸ್ 30 centimeter. ಆ್ಯಂಡ್ ದೆನ್ ದೇ ಆರ್ ಗಿವನ್ ರೇಡಿಯಸ್ ಆಫ್ ಕರ್ವೇಚರ್ R is equals to 30 centimeter. ಇಟ್ ಪ್ರೊಡ್ಯೂಸ್ ದಿ ಇಮೇಜ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಮೇಜ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಯು ಶುಡ್ ಯೂಸ್ ದ ಫಾರ್ಮುಲಾ, ಫೋಕಲ್ ಲೆಂತ್ ಫಾರ್ಮುಲಾ. ಇಟ್ ಈಸ್ ಲೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ, 1/f is equals to 1/v minus 1/u ಅಂತ ಹೇಳುತ್ತೆ. ಸೊ ಇಲ್ಲಿ ಫೋಕಲ್ ಲೆಂತ್ ನಿಮಗೆ ಗೊತ್ತಿಲ್ಲ, ಸೊ ರೇಡಿಯಸ್ ಆಫ್ ಕರ್ವೇಚರ್ ಏನು ಕೊಟ್ಟಿದ್ದಾರೋ, ಸೊ ಈ ಒಂದು ವ್ಯಾಲ್ಯೂನಿಂದ ನೀವು ಏನು ಫೋಕಲ್ ಲೆಂತ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫೋಕಲ್ ಲೆಂತ್ ಏನಾಗುತ್ತೆ, ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿರುತ್ತೋ ಅದರಲ್ಲಿ ಹಾಫ್ ಇರುತ್ತೆ. ಸೊ 30/2 ಅಂದರೆ ವಿಲ್ ಗೆಟ್ 15. ದಿಸ್ ಇಸ್ ದ ಫೋಕಲ್ ಲೆಂತ್ ಮೆಜರ್ಮೆಂಟ್ 15 centimeter. ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. ಇದೇನಾಗುತ್ತೆ, 1/15 is equals to 1/v ನಮಗೆ ಗೊತ್ತಿಲ್ಲ ಇಮೇಜ್ ಡಿಸ್ಟೆನ್ಸ್, ಮೈನಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಕೊಟ್ಟಿದ್ದಾರೆ, ದಟ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ನಲ್ಲಿ ನೀವು ನೆಗೆಟಿವ್ ಅಂತ ಬರ್ಕೋಬೇಕು. ಬಿಕಾಸ್ ಏನಕ್ಕೆ ಅಂತ ಅಂದರೆ, ಸೊ ಇಲ್ಲಿ ಏನಕ್ಕೆ ನೆಗೆಟಿವ್ ಹಾಕೋತೀವಿ ಅಂದರೆ, ಕಾನ್ವೆಕ್ಸ್ ಲೆನ್ಸಲ್ಲಿ ಕಾನ್ವೆಕ್ಸ್ ಲೆನ್ಸ್ ಕೊಟ್ಟಿರೋದಿಲ್ಲಿ, ಎಸ್ ಕಾನ್ವೆಕ್ಸ್ ಲೆನ್ಸಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಇಸ್ ರಿಯಲ್ ಆ್ಯಂಡ್ ಇನ್ ಫ್ರಂಟ್ ಆಫ್ ಲೆನ್ಸಲ್ಲಿ ಇರೋದ್ರಿಂದ ಇದು ರಿಯಲ್ ಇಮೇಜ್ ಆಗಿರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನೆಗೆಟಿವ್ ಆಫ್ 30 1/u ಅಂದರೆ -30 ಆಗುತ್ತೆ. ಸೊ ಎಗೇನ್ ಟೇಕ್ ದಿಸ್ ಒನ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಗೆಟ್ ವಿ ವ್ಯಾಲ್ಯೂ ರೈಟ್ ಡೈರೆಕ್ಟ್ಲಿ ಹಿಯರ್, ದಟ್ ಈಸ್ 30 centimeter ಬರುತ್ತೆ. ಇಟ್ ಈಸ್ ಪಾಸಿಟಿವ್. ಸೊ ಇದು ಲೆನ್ಸ್ ಮುಂದೆ ಇರುತ್ತೆ,
ಏನೋ ಆಬ್ಜೆಕ್ಟು, ಅದಕ್ಕೋಸ್ಕರ ನೆಗೆಟಿವ್ ತಗೋತೀವಿ. ಇದು ಲೆನ್ಸ್ ಹಿಂದೆ ಫಾರ್ಮ್ ಆಗುತ್ತೆ 30 ಸೆಂಟಿಮೀಟರ್ ಫ್ರಮ್ ದಿ ಲೆನ್ಸ್. ಹಾಗಾಗಿ ಇದು ವಿ ವ್ಯಾಲ್ಯೂ ಇಸ್ +30. ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, a box of mass 30 kg is lifted upwards by A to a height of 5 meter in 15 seconds, and B ಇಂದ ಲಿಫ್ಟ್ ಮಾಡಿದಾಗ ಎಷ್ಟು ಹೈಟ್ ರೀಚ್ ಮಾಡುತ್ತೆ ಅಂದರೆ 8 ಮೀಟರ್ ಹೈಟ್ ಎಷ್ಟು ರೀಚ್ ಮಾಡುತ್ತೆ. ಟೈಮ್ ಟೇಕನ್ ಇಸ್ 25 seconds. ಇಫ್ ಪಿ ಎ ಆ್ಯಂಡ್ ಪಿ ವಿ ಆರ್ ದಿ ಪವರ್ಸ್ ಆಫ್ ಎ ಆ್ಯಂಡ್ ಬಿ, ದೆನ್ ಪವರ್ಸ್ ಯಾವ ರೀತಿ ರಿಲೇಟ್ ಮಾಡ್ಬೋದು. ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ 10 meter per second square ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕು, ಫಸ್ಟು ಪವರ್ ಆಫ್ ಎ ಮತ್ತು ಪವರ್ ಆಫ್ ಬಿನ ಕಂಡುಹಿಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ ದ ಫಾರ್ಮುಲಾ ಇಸ್ ವರ್ಕ್ ಡನ್. ಸೊ ಪವರ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್, ದಟ್ ಈಸ್ mgh. ಸೊ ಸೆಪ್ರೇಟಾಗಿ ಫೈಂಡ್ ಔಟ್ ಮಾಡಿ, ಡಬ್ಲ್ಯೂ ಬದಲು ಪಿ ಅಂತ ತಗೊಳ್ಳೋಣ. ಅವ್ರು ಪಿ ಅಂತ ಕೊಟ್ಟಿರೋದ್ರಿಂದ ಪಿ ಎ. ಫಸ್ಟು ಪವರ್ ಆಫ್ ಎನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಪವರ್ ಆಫ್ ಎ ಅಂತಂದರೆ ವರ್ಕ್ ಡನ್ ಬೈ ಟೈಮ್ ಟೇಕನ್. ಸೊ ವರ್ಕ್ ಡನ್ ಎಷ್ಟಿದೆ, ವರ್ಕ್ ಡನ್ ಬೈ ಟೈಮ್ ಟೇಕನ್. ಸೊ ವರ್ಕ್ ಡನ್ ಈಸ್ mgh ಡಿವೈಡೆಡ್ ಬೈ ಟೈಮ್ ಟೇಕನ್ ಬೈ ಎ, ಆ್ಯಂಡ್ ಹೈಟ್ ಈಸ್ ಬೈ ಎ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಪಿ ಎ ವ್ಯಾಲ್ಯೂ ಏನಾಗುತ್ತೆ, ಎಮ್ ಕೊಟ್ಟಿರೋ 30, ಜಿ ವ್ಯಾಲ್ಯೂ 10, ಆ್ಯಂಡ್ ಎಚ್ ಬೈ ಎ ಈಸ್ 5 meter, ಆ್ಯಂಡ್ ಟಿ ಬೈ ಎ ಟೈಮ್ ಟೇಕನ್ ಎಷ್ಟಿದೆ 15 seconds. ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಆ್ಯಂಡ್ ಸಿಂಪ್ಲಿಫೈ. ಇಲ್ಲಿ ಗೆಟ್ ಪಿ ಎ 100 watts ಬರುತ್ತೆ. ಸೊ ನಾವು ಜಸ್ಟ್ ಐ ವಿಲ್ ಗಿವ್ ದ ಹಿಂಟ್. ಸೊ ನೆಕ್ಸ್ಟ್ ಅದೇ ರೀತಿ ಪಿ ಬಿನ ಫೈಂಡ್ ಔಟ್ ಮಾಡಿದ್ರೆ mgh ಬಿ ಡಿವೈಡ್ ಬೈ ಟಿ ಬಿ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಆ್ಯಂಡ್ ಸಿಂಪ್ಲಿಫೈ. ಇಲ್ಲಿ ಗೆಟ್ 96 watts ಬರುತ್ತೆ. ಸೊ ಇದು ಪಿ ಬಿ ವ್ಯಾಲ್ಯೂ, ಇದು 100 ಇದೆ, ಇದು 96 ಇದೆ. ಹಾಗಾದರೆ ವರ್ಕ್ ಡನ್ ಬೈ, ಸೊ ಪವರ್ ಯಾವುದು ಜಾಸ್ತಿ ಇದೆ ಇಲ್ಲಿ. ಸೊ ಪಿ ಎ ನಾವು ಯಾವ ರೀತಿ ಕೋರಿಲೇಟ್ ಮಾಡ್ಬೋದು ಅಂದರೆ ಪಿ ಎ ಇಸ್ ಮೋರ್ ದ್ಯಾನ್ ಪಿ ಬಿ ಅಂತ ಹೇಳ್ಬೋದು. ಇಟ್ ಈಸ್ ಆಪ್ಷನ್ 2. ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಗ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಗ್ರೀನ್ ಹೌಸ್ ಎಫೆಕ್ಟ್ಗೆ ಯಾವ ಗ್ಯಾಸ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂದರೆ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಇಟ್ ಇಸ್ ಅ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಒನ್, ಸಿಂಬಲ್ ಫಾರ್ ಸಿಲ್ವರ್. ಇದನ್ನು ಕೂಡ ತುಂಬ ಸಿಂಪಲ್ ಆಗಿರೋಂಥ ಕ್ವಶನ್ನು. ಇದು ಕೂಡ ಆಲ್ರೆಡಿ ಆಗಿದೆ ವಿಡಿಯೋದಲ್ಲಿ. ಸೊ ಎ ಜಿ ಇಸ್ ದ ಸಿಲ್ವರ್ ಫಾರ್ ಸಿಂಬಲ್. ನೆಕ್ಸ್ಟ್ ಒನ್, ಐಸೋಟೋಪ್ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಗಾಯ್ಟರ್. ಗಾಯ್ಟರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡುವಂಥ ಐಸೋಟೋಪ್ ಯಾವುದು ಅಂತ ಅಂದರೆ ಗಾಯ್ಟರ್ ಬರುವಂಥದ್ದು ಅಯೋಡಿನ್ ಡಿಫಿಷಿಯನ್ಸಿಂದ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಗ್ಯಾಸ್ ಲಿಬರೇಟೆಡ್ ಇನ್ ರಿಯಾಕ್ಷನ್ ಬಿಟ್ವೀನ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಯಾವ ಒಂದು ಗ್ಯಾಸ್ ಲಿಬರೇಟ್ ಆಗುತ್ತೆ, ರಿಲೀಸ್ ಆಗುತ್ತೆ ಅಂತಂದರೆ ವೆನ್ ದ ಮೆಟಲ್ ಕಾರ್ಬೋನೇಟ್ಸ್ ರಿಯಾಕ್ಟ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ಯಾವುದು ಅಂತಂದರೆ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ರಿಲೀಸ್ ಆಗುವಂಥದ್ದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. Then the third 134 question, Fe2O3 plus 2Al is gives rise to 2Fe plus Al2O3 plus heat. This reaction, ಈ ರಿಯಾಕ್ಷನ್ ನಾವು ಏನಂತ ಕರಿತೀವಿ ಅಂತಂದರೆ ದಟ್ ಈಸ್ ಆಪ್ಷನ್ 3 ಥರ್ಮಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ದ ರಿಯಾಕ್ಷನ್ ಬಿಟ್ವೀನ್ ಐರನ್ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಪೌಡರ್ ಇದು. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಇದನ್ನು ನಾವು ಥರ್ಮಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಯೂಸ್ಡ್ ಇನ್ ಅಪ್ಲಿಕೇಶನ್ ಸಚ್ ಆಸ್ ವೆಲ್ಡಿಂಗ್, ರೈಲ್ವೆ ಟ್ರ್ಯಾಕ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದು ಇದು ಥರ್ಮಿಟ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಒನ್, ದ ಬೇಸಿಕ್ ಆಕ್ಸೈಡ್ ಯಾವುದು ಕೊಟ್ಟಿರುವಂಥ ಆಪ್ಷನ್ ಇದೆ ದಟ್ ಈಸ್ MgO, ಆಪ್ಷನ್ 1 ಮೆಗ್ನೀಷಿಯಮ್ ಆಕ್ಸೈಡ್. ರಿಮೈನಿಂಗ್ CO2, NO2 ಆ್ಯಂಡ್ CO ಆರ್ ದಿ ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್, ಅಂದರೆ ನ್ಯೂಟ್ರಲ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ದ ಪ್ರಾಡಕ್ಟ್ಸ್ ಫಾರ್ಮ್ ಬೈ ದ ರಿಯಾಕ್ಷನ್ ಬಿಟ್ವೀನ್ Na2SO4 ಆ್ಯಂಡ್ BaCl2. ಸೊ ಇವೆರಡು ರಿಯಾಕ್ಷನ್ ಮಾಡಿದಾಗ ಏನು ಬರುತ್ತೆ ಅಂದರೆ ರೀಪ್ಲೇಸ್ಮೆಂಟ್ ಆಗುತ್ತೆ. BaSO4 ಆ್ಯಂಡ್ N2 NaCl ಫಾರ್ಮ್ ಆಗುತ್ತೆ. ಸೊ BaSO4 ಹಾಗೆ NaCl, BaSO4 ಆ್ಯಂಡ್ NaCl, ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇವೆರಡನ್ನು ರಿಯಾಕ್ಟ್ ಮಾಡಿದ್ರೆ ಬೇರೆ ಬಂದ ಸಲ್ಫೇಟ್ ಜೊತೆ ಹಾಗೆ Na ಹೋಗಿ Cl ಅಂದರೆ 2 NaCl ಫಾರ್ಮ್ ಆಗುತ್ತೆ. ಸೊ BaSO4 ಆ್ಯಂಡ್ 2 NaCl. ಸೊ ನೆಕ್ಸ್ಟ್ ಒನ್, ದ ನ್ಯಾಫ್ಥಲಿನ್ ಬಾಲ್ಸ್ ಆರ್ ಒಬ್ಟೈನ್ಡ್ ಫ್ರಮ್. ನ್ಯಾಫ್ಥಲಿನ್ ಬಾಲ್ಸ್ ಯಾವುದರಿಂದ ಸಿಗುತ್ತೆ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಕೋಲ್ ಟಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನ್ಯಾಫ್ಥಲಿನ್ ಇಸ್ ಎ ವೈಟ್ ಕ್ರಿಸ್ಟಲೈನ್ ಸಾಲಿಡ್. ನಾವೇನು ಜಿರಳೆ ಇದಕ್ಕೆ ಯೂಸ್ ಮಾಡ್ತೀವೋ ಅದು ನ್ಯಾಫ್ಥಲಿನ್ ಬಾಲ್ಸ್ ಆಗುತ್ತೆ. ಇಟ್ ಇಸ್ ಎ ವೈಟ್ ಕ್ರಿಸ್ಟಲೈನ್ ಸಾಲಿಡ್ ಡೆರೈವ್ಡ್ ಫ್ರಮ್ ಎ ಕೋಲ್ ಟಾರ್. ಓಕೆ, ನೆಕ್ಸ್ಟ್ ಒನ್, the directional growth of pollen tubes towards ovals. ಇದನ್ನ ಏನಂತ ಅಂದರೆ ಇಟ್ ಇಸ್ ದ ಗ್ರೋತ್ ಆಫ್
ಏನು ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ 1. It is the chemotropism is the growth of plant part. It's in response to chemical stimulus. So next ಏನಿದೆ, the tissue that helps us to connect the two bones. Two bones ನ ಕನೆಕ್ಟ್ ಮಾಡೋದಕ್ಕೆ ಯಾವ ಒಂದು ಟಿಶ್ಯೂ ಹೆಲ್ಪ್ ಮಾಡುತ್ತೆ ಅಂದರೆ that is nothing but ligament. Option 1 is the right answer. Next one, cellular level of organization is found in the phylum. Cellular level of organization ಎಲ್ಲಿ ಕಂಡು ಬರುತ್ತೆ ಇನ್ ಫೈಲಮ್ ಅಂತ ಕೇಳಿದರೆ that is porifera. Option 4 is the right answer. The percentage of next one, the percentage of sunlight captured by the green plants. ಸೊ ಎಷ್ಟು ಪರ್ಸೆಂಟೇಜ್ ಆಫ್ ದಿ ಸನ್ಲೈಟ್ನ ಗ್ರೀನ್ ಪ್ಲಾಂಟ್ಸು ಕ್ಯಾಪ್ಚರ್ ಮಾಡುತ್ತೆ ಇನ್ನೇ ಏನಿದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ದಟ್ ಫಾಲ್ಸ್ ಆನ್ ದೇರ್ ಲೀವ್ಸ್ ಅಂತ ಕೇಳಿ ಎಷ್ಟು ಪರ್ಸೆಂಟ್ ಆಫ್ ಸನ್ಲೈಟ್ನ ಕ್ಯಾಪ್ಚರ್ ಮಾಡುತ್ತೆ ಗ್ರೀನ್ ಪ್ಲಾಂಟ್ಸ್ ಅಂದರೆ ದಟ್ ಈಸ್ 1%. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಬ್ಲರ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಒನ್, the correct answer for the type of reproduction of given list in B is matched with the organisms given in list A. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಒನ್ನು ಲೆಶ್ಮಾನಿಯಾ ಅಂತ ಕೊಟ್ಟಿದ್ದಾರೆ. ಇಟ್ ಮ್ಯಾಚಸ್ ವಿತ್ ಯಾವುದೋ ಒಂದು ಇದನ್ನ ಮ್ಯಾಚ್ ಮಾಡುತ್ತೆ ಆರ್ಗ್ಯಾನಿಸಮ್ನ ಅಂತ ಅಂದರೆ ಲಿಸ್ಟ್ ಬಿ ನಲ್ಲಿರುವಂಥದ್ದು ರೀಪ್ರೊಡಕ್ಷನ್ ಗಿವನ್ ಇನ್ ಲಿಸ್ಟ್ ಬಿ. ಸೊ ಯಾವ ಒಂದು ರೀಪ್ರೊಡಕ್ಷನ್ ಯಾವ ಒಂದು ರೀಪ್ರೊಡಕ್ಷನ್ ಮಾಡುತ್ತೆ ಇದು ಅಂತಂದರೆ ದಟ್ ಈಸ್ ಬೈನರಿ ಫಿಷನ್. ಆಪ್ಷನ್ 3 ಫಾರ್ 1. ಸೊ ಎಗೆ ಏನಾಗ್ತದೆ ಇಲ್ಲಿ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಆ್ಯಂಡ್ ಬಿ ಪ್ಲಾಸ್ಮೋಡಿಯಂ ಇವ ಒಂದು ಆರ್ಗ್ಯಾನಿಸಮ್ ಯಾವುದನ್ನ ರೀಪ್ರೊಡಕ್ಷನ್ ಮಾಡುತ್ತೆ ಅಂದರೆ ದಟ್ ಈಸ್ ಮಲ್ಟಿಪಲ್ ಫಿಷನ್. ಸೊ ಬಿಗೆ ಏನಾಗ್ತಿದೆ, 5th ಒನ್ ಆಗ್ತಿದೆ. ಸೊ ದೆನ್ ಪ್ಲೆನೇರಿಯಾ ಬಂದು ರೀಜನ್ರೇಷನ್. ಸೊ ರೀಜನ್ರೇಷನ್ ಈಸ್ ಇನ್ 4. ಆಪ್ಷನ್ ಸಿಗೆ 4th ಒನ್. ದೆನ್ ಆಪ್ಷನ್ ಡಿ ಹೈಡ್ರಾ ಅಂತ ಕೊಟ್ಟಿದ್ದಾರೆ. ಹೈಡ್ರಾ ಮ್ಯಾಚಸ್ ವಿತ್ ಬಡ್ಡಿಂಗ್. ಸೊ ಡಿ ಈಸ್ 1. ದೆನ್ ರೈಸೋಪಸ್ that remaining is spore. So option E is 2. So 3, 5, 4, 1, 2. ಎಲ್ಲಿದೆ 3, 5, 4, 1, 2 that is in option 4 is the correct one. So next question, complete the following reaction ಅಂತ ಕೊಟ್ಟಿದ್ದಾರೆ. ಗ್ಲೂಕೋಸ್ ಪ್ಲಸ್ ಪೈರುವೇಟ್ ವಿಚ್ ಗಿವ್ಸ್ ರೈಸ್ ಟು ಲ್ಯಾಕ್ಟಿಕ್ ಆಸಿಡ್. ಇಲ್ಲಿ ಯಾವ ಒಂದು ಕ್ಯಾಟಲಿಸ್ಟ್ ಇವನ್ನ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಲ್ಯಾಕ್ ಆಫ್ oxygen. So illénagutte, there is a lack of oxygen. In the absence of insufficient oxygen this reaction will takes place. Hagagi the option 2 is the right answer. Insufficient of oxygen in the glucose plus pyruvate will get a lactic acid. So next one, idu kuda match the following agide. Next question, that is the correct answer for the matching list A with list B. So ಎರಡನ್ನು ಮ್ಯಾಚ್ ಮಾಡಿದಾಗ ಏನಾಗುತ್ತೆ, ಲ್ಯಾಕ್ಟೋಬೈಸಿಲಸ್ ಬಂದು ಇಟ್ ಈಸ್ ಕನ್ವರ್ಟ್ಸ್ ಮಿಲ್ಕ್ಸ್ ಇಂಟು ಕರ್ಡ್. ಇದು ನಾನು ಹೇಳಿದ್ದೀನಿ. ಸೊ ಆಪ್ಷನ್ ಎಗೆ ಬಂದು 2. ನನಗೆ ನೆನಪದಿರೋದು ನಾನು ಹೇಳ್ತಾಯಿದ್ದೀನಿ, ಬಟ್ ಎಷ್ಟು ಕ್ವಶನ್ಸ್ ತುಂಬ ಕ್ವಶನ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಸ್ಟ್ ಅನ್ನೋದು ಮ್ಯಾಚಸ್ ವಿತ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್. ದಟ್ ಈಸ್ ಬಿ ಬಂದು 3rd ಒನ್ ಆಗುತ್ತೆ. ದೆನ್ ಆ್ಯಂಟಿಬಯೋಟಿಕ್ಸ್ ಇಟ್ ಈಸ್ ಎ ಸ್ಟ್ರೆಪ್ಟೊಮೈಸಿನ್. ದಟ್ ಈಸ್ 4. ಸಿ ಈಸ್ 4. ದೆನ್ ಫೀಮೇಲ್ ಅಡೆಸ್ ಮಸ್ಕಿಟೋ. ಫೀಮೇಲ್ ಅಡೆಸ್ ಕ್ಯಾರಿಯರ್ ಆಫ್ ಡೆಂಗ್ಯೂ ವೈರಸ್ ಇದು. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ 1. 2, 3, 4, 1 ಎಲ್ಲಿದೆ, 2, 3, 4, 1, 2, 3, 4, 1 ಇಟ್ ಇಸ್ ಇನ್ ದ ಆಪ್ಷನ್ 2. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, read the given statement and answer. Statement 1 ಬಂದು manure contains large quantities of organic matter and also supplies small quantities of nutrients to the soil. Yes, it is correct statement. Then statement 2 ಬಂದು manure is not prepared by the decomposition of animal and plant waste ಅಂತ ಇದೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಇಸ್ manure is prepared by the decomposition of animal and plant waste. ಹಾಗಾಗಿ ಕೊಟ್ಟಿರುವಂಥ ಆಪ್ಷನ್ಸ್ ಇಲ್ಲಿ ಯಾವುದು ಅಂದರೆ ಸ್ಟೇಟ್ಮೆಂಟ್ 1 is correct and statement 2 is incorrect. Which one is statement 1 is correct and 2 is incorrect, and option 4 is the right answer. So next one, remaining are what pedagogical questions agirutte. The characteristics that implies the scientific knowledge is always subject to the change is ಏನಂತ ಹೇಳ್ತೀವಿ ಅಂದರೆ tentative knowledge ಅಂತ ಹೇಳ್ತೀವಿ. That is option 3 is the right answer. So next one, the domain of Bloom's taxonomy includes the objectives related to
ವ್ಯಾಲ್ಯೂಯಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಈಸ್ ದಟ್ ಈಸ್ ಅಫೆಕ್ಟಿವ್ ಡೊಮೈನ್ ಅಂತ ಹೇಳ್ತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಅಫೆಕ್ಟಿವ್ ಡೊಮೈನ್. ನೆಕ್ಸ್ಟ್ ಒನ್, ಹ್ಯೂರಿಸ್ಟಿಕ್ ಮೆಥಡ್ ಡಿಸ್ಕವರಿ. ಹ್ಯೂರಿಸ್ಟಿಕ್ ಮೆಥಡ್ ಡಿಸ್ಕವರಿನ ರಿಲೇಟ್ ಮಾಡುತ್ತೆ. ಪ್ರಾಜೆಕ್ಟ್ ಮೆಥಡ್ ಏನು ಕೊಡುತ್ತೆ ಅಂದರೆ ಇಟ್ ಗಿವ್ಸ್ ಎಕ್ಸಿಕ್ಯೂಷನ್. That is option 2 is the right answer. So next one, question number 149, which of the following is not a limitation of the lecture method in teaching science? So which of the not a limitation of the lecture method ಯಾವುದು ಆಗಿರಲ್ಲ ಅಂತ ಕೇಳಿದರೆ, it is not suitable for the delivering the large amount of information in small duration. ಯಾವುದು ಅಂತಂದರೆ ಆಪ್ಷನ್ 2 is the right answer. It is not suitable for delivering large amount of information and in a small duration we can't able to deliver the large amount of information. So next last question in this, in a microorganism teaching, so in a micro teaching session on the skill of reinforcement, a teacher nods and smiles when student gives a correct answer. This action is an example for what ಅಂತ ಕೇಳಿದ್ದಾರೆ. ಸೊ ಇದು ಬಂದು ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ ಅಂದರೆ ಪಾಸಿಟಿವ್ ನಾನ್ ವರ್ಬಲ್ ರೀಇನ್ಫೋರ್ಸ್ಮೆಂಟ್ಸ್. ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಸೈನ್ಸ್ ಹಾಗೆ ಮ್ಯಾಥ್ಸನ್ನು ಡಿಸ್ಕಸ್ ಮಾಡಿರುವಂಥದ್ದು. ಸೊ ನಾನು ಇಲ್ಲಿ ಜಸ್ಟ್ ಕೀ ಆನ್ಸರ್ ಕೊಡ್ತೀನಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನಿ ಅಂತಂದರೆ ಇದು ನೆಕ್ಸ್ಟ್ ನಿಮಗೇನು ಬರುವಂಥ ಫರ್ದರ್ GPS ಕೂಡ ಯೂಸ್ ಆಗ್ಬೋದು. ಅಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯಿಂದ ಜಸ್ಟ್ ಆನ್ಸರ್ಸ್ ಕೊಟ್ಟರೆ ನಿಮಗೆ ಅದು ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನೀವು ಇದು ಮಾಡಿಬಿಡ್ತೀರಾ. ಬಟ್ ಏನಂದರೆ ಅದ್ರ ಬಗ್ಗೆ ನೀವೇನಂತ ಕರೆಕ್ಟ್ ಡೀಟೇಲಾಗಿ ತಿಳ್ಕೊಬೇಕು. ಯಾಕಂದರೆ ನಿಮ್ಮ ಒಂದು GPS ಎಕ್ಸಾಮ್ಸಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಇರೋದ್ರಿಂದ ಸೊ ಅಲ್ಲಿ ನಿಮಗೆ ರೈಟಿಂಗ್ಗೆ ಬಂದು 100 ಮಾರ್ಕ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಬಂದು 50 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಡಿಸ್ಕ್ರಿಪ್ಟಿವ್ ಬರೆಯೋದಕ್ಕೂ ಕೂಡ ರೆಡಿಯಾಗಿರಬೇಕು. ಹಾಗಾಗಿ ಇಷ್ಟು ನಾನು ಟೈಮ್ ತೊಗೊಂಡು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಪ್ಲೀಸ್ ಟ್ರೈ ಟು ಲರ್ನ್ ಇಟ್. ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಅನದರ್ ನ್ಯೂ ವಿಡಿಯೋ. ಇಲ್ಲಿವರೆಗೂ ನಿಮ್ಗೆ ಯಾರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.